ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಇನ್ವೆಸ್ಟ್ಮೆಂಟ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 117ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್. ಎಲ್ಲರಿಗೂ ತಿಳಿದಿರುವಂತೆ ಇನ್ವೆಸ್ಟ್ಮೆಂಟ್ ಅನ್ನೋದು ಪಾರ್ಟ್ ಆಫ್ ಅವರ್ ಡೇ ಟು ಡೇ ಲೈಫ್. ಯಾಕಂತ ಹೇಳಿದರೆ ವೆದರ್ ಇಟ್ ಮೇ ಬಿ ಫಾರ್ ಅವರ್ ಡೇ ಟು ಡೇ ಸಬ್ಸಿಸ್ಟೆನ್ಸ್ ಆರ್ ಇಟ್ ಮೇ ಬಿ ಫಾರ್ ಸರ್ಟೆನ್ ಪ್ಲ್ಯಾನ್ಸ್. ಮನೆ ಕಟ್ಟಲಿಕ್ಕಿರ್ಬೋದು, ಅಥವಾ ಮಕ್ಕಳ ಮದುವೆ ಮಾಡ್ಬೋದು, ಅಥವಾ ಹೈಯರ್ ಎಜುಕೇಷನಿಗಿರ್ಬೋದು, ಅಥವಾ ರಿಟೈರ್ಮೆಂಟ್ ಪ್ಲ್ಯಾನ್ ಇರ್ಬೋದು. ಎಲ್ಲ ವಿಷಯದಕ್ಕೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಾಗ್ತದೆ. ಫೇಲ್ ಟು ಪ್ಲ್ಯಾನ್ ಈಸ್ ಪ್ಲ್ಯಾನ್ ಟು ಫೇಲ್ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇವತ್ತು ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್. ಸೊ ಯಾವ ರೀತಿಯಲ್ಲಿ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು, ಯಾವಾಗ ನೀವು ಎಂಟ್ರಿ, ಯಾವಾಗ ನೀವು ಎಕ್ಸಿಟ್ ಮಾಡಬೇಕು, ಯಾವುದೆಲ್ಲ ಸ್ವತ್ತಿನಲ್ಲಿ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡ್ಬೋದು, ಈ ಎಲ್ಲ ವಿಷಯದಲ್ಲಿ ನಮ್ಮೊಂದಿಗೆ ಅವರ ಅಪಾರ ಜ್ಞಾನವನ್ನು ಹಂಚಿಕೊಳ್ಳಲಿದ್ದಾರೆ ಈರುವರು ತಜ್ಞರು. ಪ್ರಪ್ರಥಮವಾಗಿ CADB ಮೆಹ್ತಾ. CADB ಮೆಹ್ತಾರ ಬಗ್ಗೆ ಹೇಳುವುದಾದರೆ, CADB ಮೆಹ್ತಾರವರು ನಮ್ಮ ಎಲ್ಲ ವೀಕ್ಷಕರಿಗೆ ಪರಿಚಿತರು. ಅವರು ಅನೇಕ ಸಾರಿ, ಅಂದರೆ ಇದು 11ನೇ ಬಾರಿ ಅವರು ನಮ್ಮ ಈ ಬಿಸ್ನೆಸ್ ಟಾನಿಕ್ಕಿಗೆ ಅತಿಥಿಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಯಾಕಂದರೆ ಅವರು ಆಲ್ರೌಂಡರ್ ಆದ್ದರಿಂದ ಯಾವುದೇ ವಿಷಯವನ್ನು ಕೇಳಿದರೆ ಅವರು ನಿರರ್ಗಳವಾಗಿ ಜನರಿಗೆ ಒಂದು ಸುಲಭವಾಗಿ ತಿಳಿ ಹೇಳುವಂಥ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈ ಈಸ್ ಎ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ BCom ಫ್ರಮ್ ಮುಂಬೈ ಯೂನಿವರ್ಸಿಟಿ ಆ್ಯಂಡ್ ಈ ಈಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಈ ಈಸ್ ಎ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಅದೇ ರೀತಿ ನಮ್ಮ ದೇಶದ ಪ್ರತಿಷ್ಠಿತ IRS ಅದನ್ನು ಕೂಡ ಪಾಸ್ ಮಾಡಿ 10 ವರ್ಷಗಳ ಕಾಲ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರ ವೃತ್ತಿಯನ್ನು ನಿರ್ವಹಿಸಿ 10 ವರ್ಷದ ನಂತರ ಅಂಥ ಒಂದು ಉನ್ನತ ಹುದ್ದೆಗೆ ತಿಲಾಂಜಲಿಯನ್ನು ಕೊಟ್ಟು ಆ್ಯಸ್ ಎ ಡೆಪ್ಯೂಟಿ ಕಮಿಷನರ್ he was working in Central Excise and Service Tax Department. Still he resigned from job and he started his venture, Allegro Venture. So now he is having many more such ventures. ಅದಲ್ಲದೆ ಅವರ ಬಗ್ಗೆ ಹೇಳುವುದಾದರೆ, ಅವರು ನಮ್ಮ ಕರ್ನಾಟಕ ಕ್ರೆಡೈ ಇದರ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಇತ್ತೀಚೆಗೆ ನಿಯುಕ್ತಿಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸರ್ CADB ಮೆಹ್ತಾ, ನಿಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಸ್ವಾಗತ. ಅದೇ ರೀತಿ ಡಾಕ್ಟರ್ ಚಂದ್ರಕಾಂತ್ ಭಟ್ ಬಗ್ಗೆ ನಾವು ಹೇಳುವುದೇನೆಂದರೆ, ಅವರು ಇವೊಂದೋ ಈಸ್ ಎ ಬೇಸಿಕಲಿ ಎ ಡಾಕ್ಟರ್, ಬಟ್ he has passion towards, now he has been converted his profession of a doctor as a financial doctor. So he is a financial planner and investment consultant. Presently he is stationed in Dubai. So ಅವರದೇ ಒಂದು ಬಿಸ್ನೆಸ್ ಬೈ ನೇಮ್ ಲೀಡ್ ವೆಲ್ದಿ ಲೈಫ್ ಅಂತ. ಸೊ ಅನೇಕ ಒಂದು ಜನರಿಗೆ ಮೋರ್ ದ್ಯಾನ್ 50 countries he has been giving consultancy and advice ಆನ್ ಇನ್ವೆಸ್ಟ್ಮೆಂಟ್. ಅವರದ್ದು ಇತ್ತೀಚೆಗೆ ಕಳೆದ 2 ವರ್ಷದಿಂದ NRI ಮನಿ ಕ್ಲಿನಿಕ್ ಅಂತ ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್, ಹೆಚ್ಚಿನವರಿಗೆ ಬಿಸ್ನೆಸ್ ಮ್ಯಾನ್ನವರಿಗೆ ಗೊತ್ತಿರ್ಬೋದು. ಎಸ್ಪೆಷಲಿ NRIs ಅವರು ಇಸ್ ಎ ವೆರಿ ಫೇವರೇಟ್ ಫಾರ್ NRIs. ಮೋರ್ ದ್ಯಾನ್ 130 ವೀಡಿಯೋಸ್, ಶಾರ್ಟ್ ವೀಡಿಯೋಸ್ 5ರಿಂದ 10 ನಿಮಿಷ, ಎಲ್ಲ ವಿಷಯಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಬಿಸ್ನೆಸ್ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟ ಕೀರ್ತಿ ಅವರಿಗೆ ಸಲ್ತದೆ. ಇನ್ನೊಂದು ವಿಷಯ ಏನು ಹೇಳಿದ್ರೆ, ಅವರ ವ್ಯೂವರ್ಶಿಪ್ ಆ್ಯಸ್ ಆನ್ ನೌ ಸಬ್ಸ್ಕ್ರೈಬರ್ಸ್ ಹ್ಯಾವ್ ಕ್ರಾಸ್ಡ್ 46,000 ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅದರಲ್ಲಿ ನಮ್ಮ
CADB ಮೆಹ್ತಾ ಅವರು ಕೂಡ 2 ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ, NRI ಪ್ರಾಪರ್ಟಿ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್, ಅದೇ ರೀತಿ ರ್ಯಾರಾ. ಆ ಒಂದು ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂದರೆ ಟೋಟಲಿ ಇಟ್ ಹ್ಯಾಸ್ ಕ್ರಾಸ್ಡ್ 2 lakhs ವ್ಯೂಸ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಆದ್ದರಿಂದ ನಾವು ಇವತ್ತು ಡಾಕ್ಟರ್ ಚಂದ್ರಕಾಂತ್ ಭಟ್ ಹಾಗೂ CADB ಮೆಹ್ತಾ ಇರುವರು ಪರಿಣಿತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಡಾಕ್ಟರ್ ಚಂದ್ರಕಾಂತ್ ಭಟ್, ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ DB ಮೆಹ್ತಾ ಅಂದರೆ ಧರ್ಮೇಂದ್ರ ಬನ್ಸಿಲಾಲ್ ಮೆಹ್ತಾ ಅಂತೇಳಿ. ಧರ್ಮೇಂದ್ರ ಅಂದರೆ ಗಾಡ್ ಆಫ್ ರಿಲಿಜನ್ ಆರ್ ಕಿಂಗ್ ಆಫ್ ರಿಲಿಜನ್. ಬನ್ಸಿಲಾಲ್ ಅಂತೇಳಿದರೆ ಪೀಸ್ಫುಲ್ ಆ್ಯಂಡ್ ಪ್ಲೆಜರ್ ಲವಿಂಗ್ ಅಂತ. ಸೊ ಹಿ ಈಸ್ ಆಲ್ವೇಸ್ ಪೀಸ್ಫುಲ್, ಹಿ ಈಸ್ ಆಲ್ವೇಸ್ ಸ್ಮೈಲಿಂಗ್, he always loves pleasure, he wants to spread also pleasure. Today he will spread pleasure of investment with all our viewers ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಮೆಹ್ತಾ ಅಂದರೆ ಈಸ್ ಎ ಗ್ರೇಟ್ ಆ್ಯಂಡ್ ಹೈಲಿ ಪ್ರೈಸ್ಡ್ ಅಂತ. ಸೊ ಹಿ ಈಸ್ ರೆಸ್ಪೆಕ್ಟೆಡ್ ಆ್ಯಂಡ್ ಪ್ರೈಸ್ಡ್ ಬೈ ಆಲ್ ಬಿಕಾಸ್ ಆಫ್ ಹಿಸ್ ನಾಲೆಜ್ ಆ್ಯಂಡ್ ಡಿಸೆಮಿನೇಟಿಂಗ್ ನಾಲೆಜ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಚಂದ್ರಕಾಂತ್ ಭಟ್, ಚಂದ್ರನ ಬಗ್ಗೆ ಹೇಳಿದ್ದಾರೆ. ಚಂದ್ರಕಾಂತ್ ಈಸ್ ಆ್ಯಸ್ ಕೂಲ್ ಆ್ಯಸ್ ಅವರ್ ಮೂನ್, ಅದಕ್ಕೆ ಅವರಿಗೆ ಚಂದ್ರಕಾಂತ ಅಂತ ಹೆಸರಿಟ್ಟಿದ್ದಾರೆ. ಭಟ್ಟ ಅಂತ ಹೇಳಿದರೆ ಆ್ಯಕ್ಚುಲಿ ಭಟ್ಟ ಅಂತ ಹೆಸರಿಡದೆ ಆದರೂ ಎಲ್ಲ ವೇದಗಳಲ್ಲಿ ಪಾರಂಗತರಾದವರು. ಆದರೆ ಈ ಭಟ್ರು ಮಾತ್ರ ವೇದಗಳಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟಿನ ಎಲ್ಲ ಒಂದು ಆಯಾಮಗಳಲ್ಲಿ ಒಂದು ಪಾರಂಗತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಡಾಕ್ಟರ್ ಚಂದ್ರಕಾಂತ್ ಭಟ್ ಹಾಗೂ ಡಾಕ್ಟರ್ CADB ಮೆಹ್ತಾ, ನಿಮ್ಮ ಇರುವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇಂದಿನ ವಿಷಯ ಆ್ಯಸ್ ಐ ಆಲ್ರೆಡಿ ಮೆನ್ಷನ್, ಟುಡೇ ಇಸ್ ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್. ಎಲ್ಲರಿಗೂ ತಿಳಿದಿರುವಂತೆ ಇಂಡಿಯಾದ ರೇಟಿಂಗ್ ಸ್ಟೇಬಲ್ ಟು ನೆಗೆಟಿವ್ ಮಾಡಿದ್ದಾರೆ. ಮೋದಿಯವರು ಇರ್ಬೋದು, ಫಿಚ್ ಅವರು ಇರ್ಬೋದು. ಆದರೂ ಕೂಡ ಸೆನ್ಸೆಕ್ಸ್ ರಾಕೆಟ್ ಆಗಿ ಮೇಲೆ ಹೋಗ್ತಾ ಉಂಟು, 50,000 ಆ್ಯಂಡ್ ಎಬೋವ್. RBI ಗವರ್ನರ್ ಒಂದು ಕಡೆಯಲ್ಲಿ ಹೇಳ್ತಾರೆ ನಮ್ಮ NPA ಜಾಸ್ತಿ ಆಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ 12ರಿಂದ 15% NPA ನೆಕ್ಸ್ಟ್ ಇಯರ್ ತಲುಪ್ತದಂತೇಳಿ. ಈಚೆ ನೋಡಿದರೆ ಬ್ಯಾಂಕಿಂಗ್ ಸ್ಟಾಕ್ ಕೂಡ ದೇ ಆರ್ ಆಲ್ ಆನ್ ಆರ್ ಸರ್ಜ್. ಅದೇ ರೀತಿ ರಿಟೇಲ್ ಇನ್ವೆಸ್ಟರ್ಸ್ ಅವರು ಕೂಡ ಈಗ SIPಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಟ್ ಮೇ ಬಿ FIIs ಇರ್ಬೋದು ಅಥವಾ DIIs ಇರ್ಬೋದು. ದೇ ಆರ್ ಆಲ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಅಷ್ಟು ಲಿಕ್ವಿಡಿಟಿ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಾ ಉಂಟು. ಆದರೂ ಇನ್ಫ್ಲೇಷನ್ ಬಗ್ಗೆ ಹೇಳೋದಾದರೆ ಅದು ಕೂಡ ಈಗ 4.1%ಗೆ ಇತ್ತೀಚೆಗೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಇದು ಒಂದು ಸಂತಸದ ವಿಷಯ. ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಕೂಲಂಕುಷವಾಗಿ ನಮಗೆ ಒಂದು ಅವರ ಜ್ಞಾನವನ್ನು ಹಂಚಿಕೊಳ್ಳಲಿದ್ದಾರೆ ಇರುವರು ತಜ್ಞರು. ಸರ್ CADB ಮೆಹ್ತಾ, ಈಗ ಯುವರ್ ವ್ಯೂಸ್, ವಾಟ್ ಅಬೌಟ್ the investment plan one can do at this particular situation? Can you just brief? See, when you are talking about investment plan, the person who wants to invest has to have a goal ahead of him, and at what age he is starting the investment. If he has a goal for a long-term investment, this is as good as any other time to start investing. The investor should not look at the index on a day-to-day basis and plan his investment. That will never happen. Nobody has been right in timing the market. Anyone a year back had sold out worrying about Corona and its implications on the economic doomsday scenario would have lost heavily. This is not the way to invest. Investment has to be done on a systematic basis, on a monthly basis, on a regular basis. The variation or the variable factor that one can bring into the investment is measure your investment based on 2 criteria. One is debt equity portfolio ratio, one. Second is mark the equity part to the P ratio and the debt part to the rate of inflation basis. So if the rate of inflation is lower, reduce the debt investment and increase the equity investment. That is the scenario we are right now in, where the inflation is very low. So more and more money should go into the equity, less and less money should go into the debt. If the inflation starts increasing, the rate of interest will start increasing. Your portfolio should shift more towards the debt.
Coming to the equity investment, the average P ratio in our country in the last a decade or more is around 20. Currently, it is at 29. So when the P ratio starts going above 25, you should go more into cash rather than into fully invested. And if the P ratio starts coming below 25, you should start investing more and more into the equity. And if it falls below the average P ratio of 20, then you should go as high as 90% into the equity and only 10% into the debt. So if you balance this kind of portfolio between the equity and debt and the rate of interest and the P ratio, you will have a much better rate of return than the average Nifty return. ಈಗ ಡಾಕ್ಟರ್ ಚಂದ್ರಕಾಂತ್ ಭಟ್, ನಿಮ್ಮ ಒಂದು ಅನಿಸಿಕೆ, ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಸೊ ವಾಟ್ ಆರ್ ಆಲ್ ದಿ ಬಾಸ್ಕೆಟ್ಸ್ ಅವೈಲೇಬಲ್ ಫಾರ್ ಟು ಪುಟ್ ಅವರ್ ಎಗ್ಸ್? ಕ್ಯಾನ್ ಯು ಜಸ್ಟ್ ಬ್ರೀಫ್ ಅಬೌಟ್ ಇಟ್? ಈಗ ನಮ್ಮ ಮೆಹ್ತಾ ಸಾವ್ರ ಹೇಳ್ದಂಗೆ ಅವರು ಎರಡು ವಿಚಾರ ಹೇಳಿದರು, ಒಂದು ಡೆಟ್ ಮತ್ತು ಈಕ್ವಿಟಿ ಅನ್ನುವಂಥದ್ದು. ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳಿದರೆ ಏನಂದರೆ, ಮೇಯ್ನ್ಲಿ ಜನ ಇವತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್, ರಿಯಲ್ ಎಸ್ಟೇಟ್ ಆಗಿದ್ದಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅದು ಮೇಲೆ ಹೋಗ್ತದೆ, ಅಯ್ಯೋ ಇದರಲ್ಲಿ ನಾನು ಜಾಸ್ತಿ ಪ್ರಾಫಿಟ್ ಮಾಡ್ತೇನೆ ಅಂತೇಳಿ ತಮ್ಮಲ್ಲಿರುವಂಥ ಎಲ್ಲ ಹಣವನ್ನು ತಂದು ಒಂದರೊಳಗೆ ಹಾಕುವಂಥದ್ದು. ನಾಳೆ ಅದು ಹೆಚ್ಚು ಕಮ್ಮಿ ಅಂತ ಆಯ್ತಂದರೆ ಇವರು ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು, ಎಲ್ಲ ತಮ್ಮ ಒಂದು ಅಸೆಟ್ಸ್ ಏನಿದೆ ಅದನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಇದು ಒಂದು ರೀಸನ್ ವೈ ಯು ಶುಡ್ ನಾಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಮಾರ್ಕೆಟ್ ಪ್ಲೇಸ್ ಟುಡೇ. ಓಕೆ. ದ ಸೆಕೆಂಡ್ ರೀಸನ್ ಏನಂತ ಹೇಳಿದರೆ, ಎಲ್ಲ ಅಸೆಟ್ ಕ್ಲಾಸ್ಗಳು ಸೇಮ್ ಟೈಮ್ನಲ್ಲಿ ಪರ್ಫಾರ್ಮ್ ಆಗೋದಿಲ್ಲ. ಈಚ್ ಅಸೆಟ್ ಕ್ಲಾಸ್ ಹ್ಯಾಸ್ ಇಟ್ಸ್ ಓನ್ ಟೈಮ್. ಕಮಾಡಿಟೀಸ್ ವಿಲ್ ಹ್ಯಾವ್ ಒನ್ ಟೈಮ್, ಗೋಲ್ಡ್ ವಿಲ್ ಹ್ಯಾವ್ ಒನ್ ಟೈಮ್, stock markets will have one time. Sometimes the inflation is high and your interest rates are higher. So what is required to be done is, one should be able to spread his savings into different baskets depending on what's happening in his life, how much of money he has, what kind of a risk profile he has, And goal. and the goals. So it should be spread. So it is not, should not be going into one thing. You should not get carried away by movement that is happening in any one particular asset class. ಉತ್ತಮವಾಗಿ ಹೇಳಿದ್ರಿ ಸರ್. ನಾವು ದೆರ್ ಆರ್ 3 types ಆಫ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಒನ್ ಈಸ್ ಶಾರ್ಟ್ ಟರ್ಮ್ ಗೋಲ್, another is long term goal, another is like a retirement plan. How you will classify this? To whom these goals can be fixed? Can you just brief about it? Mehta avare? Yeah. Okay. Now, the one more factor I will add to your question is the age at which you are starting your investment. Correct. If you are below 35, your investment should be more towards equity, less towards debt. Now, why I have not included real estate in the investment basket is that for most of the investors, real estate starts with a basic need of having a home. And once you are done with that buying a home, which is not an investment but a need, the real estate investment comes much at a later part in your life as a second investment. So let us concentrate right now only on the debt and equity, and we will address the investment in real estate and commodities like gold little later. Now, once you start at an early age, it is very simple formula that is at play in India. Our average nominal GDP, when I say nominal means it is the real GDP plus the inflation, will be close to around 11% annualized on an average. If the GDP is growing at 11%, the profitability of the companies will definitely grow at around 14 to 15% because there's a multiplier effect on the profit, because the fixed costs don't increase in the same fashion as the variable cost. So the profit increase will be higher than the increase in the GDP. So 15% annualized growth in net profit of the listed companies is a given thing on a long-term basis. So if one is invested in equity over a long-term period, you can easily expect 15% annualized returns
from the equity. Only thing is that if a person investing is not having that much knowledge about where to invest, he should adopt a route through, investing through mutual funds rather than taking his own decision. Now, Chandrakant Bhatt avare, ಈಗ ರಿಟೇಲ್ ಇನ್ವೆಸ್ಟರ್ಸ್ ದೇ ಹ್ಯಾವ್ ಇನ್ಕ್ರೀಸ್ಡ್. ಅರ್ಲಿಯರ್ ಪೀಪಲ್ ಯೂಸ್ ಟು park their funds more in bank deposits, post office, that is small saving schemes and other things, and traditional whatever real estate. But now people's mindset has been changed because of rate of interest on deposit has been substantially reduced as low as 5 to 6%. That to post tax returns will further it will reduce. Correct. Then in such scenario, we have seen the situation now, more than rupees 8,500 crore per month is there is a inflow in SIP, systematic investment plan, in mutual funds. There are many Robinhood investors. Robinhood investors means without knowing where they are going and how they are investing, simply they are watching some TV, some friends will tell you invest in this, you will become multi-millionaire, all these things. In such a situation, what is your advice for the investors in SIP kind of thing? See, let us look at this from a modern context. See, ಮೊದಲು SIP ಬಗ್ಗೆ ಆಗಲಿ, ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಆಗಲಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಲಿ ಅಂತ ಒಂದು ಜಾಸ್ತಿ ನಾಲೆಜ್ ಡಿಸಿಮಿನೇಷನ್ ಆಗ್ತಿರಲಿಲ್ಲ. But today you have the newspapers, you have the television channels, you have internet, YouTube, everything. There is saturated coverage about everything. Okay? So as an youngsters, they are aware about what an SIP can do for you. But an youngster is investing into this market for an altogether wrong reason. The wrong reason is, okay, they think that by investing in the stock market, overnight they are going to become rich. See, we are in a 2-minute noodle jamana, we are in an instant coffee jamana. People think that money can also be made that. See, investing is an evolutionary process. It is not a revolution. Don't be under the impression that no youngster should keep it in mind that by investing this tomorrow, you are going to become a millionaire or a billionaire. It has to go through the evolution process. If the stock market has given you 60-70% rate of return in the last 1 year, do not extrapolate this for next 10 years and say that the stock market will reach 700% from here. Stock market moved up by 60-70% or 100%, that's perfectly possible. But what happens after that? What happens after that is stock market will not do anything. It will remain static. It may come down. It may go through a volatile phase. So people should realize that. The another problem with the younger generation is they want to leverage. And there is enough apps are available today. Money is available. Social media is abuzz with all kinds of news. They think by borrowing money, simple. For example, if I borrow by pledging my home or some land, I will get a loan at 6-7% rate of interest. I invest in the stock market and I think I'll get 15% of return. So they'll make simple calculations like this and try and come and invest in the market. But these guys will be up for very, very rude shock. See, if a person is trying to invest with an intention of getting some return, what he needs to do is not SIP, not real estate, nothing. He should get his process right. See, the return from any investment at any point of time is a byproduct of the process that you follow. The process has to be correct. Now, what's happening is that people are coming, they are investing in a micro cap fund, they will come and invest in a small cap fund. If the markets come and correct from here onwards, the prices of these, the NAVs of these schemes can completely be decimated, especially the small caps, mid caps. They can go for a completely decimated thing can happen for them. So now this younger generation people are not aware about it. So they don't listen to the sane voice. They don't listen to their advisors. They want to do everything. That's fine. It's just like a child trying to go and play with the fire. It will go and touch the heat. So that is why I tell people, look, you are going to get experience out of it. Your experience could be positive and most likely this can result in a negative experience. In Bombay trains, there is a board. It is dangerous to lean out of a running train. But still, now youngsters, they are trying to lean out of a running train. Such a dangerous situation.
Sir, now DB Mehta, sir. But I would like to add one thing here. So the one message for the younger generation of today is, you will be experienced. It is pretty ordinary to learn from your own mistakes, but it will be extraordinary to learn from somebody else's mistake. There are plenty of people who have done mistakes in this life. You should start learning from them and you should move on. You don't have to reinvent the wheel all over again. Don't get yourself burned. Don't get damaged to such an extent that you will become a Tenali Ram's cat and you will never come back to the stock market again. That is bound to happen for a lot of people. So it is better you get experience from the failures of others and move on from there. ಓಕೆ, ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೂ ಸ್ಪೀಕಿಂಗ್? ರಾಜೇಶ್ ರಾವ್ ಅಂತ ಮಾತಾಡೋದು ಮಂಗಳೂರಿಂದ. ರಾಜೇಶ್ ರಾವ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹೌದು, ಈಗ ಏನಂತ ಹೇಳಿದ್ರೆ ನಮ್ಮ ಭಾರತ ಡೆವಲಪಿಂಗ್ ಇಕಾನಮಿಯಿಂದ ಡೆವಲಪ್ಡ್ ಇಕಾನಮಿ ಹತ್ರ ಹೋಗ್ತಾ ಇದೆ. ಇಟ್ ಇಸ್ ದ ರೈಟ್ ಪಾತ್ ಅಂಡ್ ವಿತ್ ದ ರೈಟ್ ವಿಷನ್. ಹೌದು. ಬಟ್ ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್ ಅಂಡ್ ದೇರ್ ಆರ್ ಸರ್ಟನ್ ಪಾಸಿಟಿವ್ ಪಾಯಿಂಟ್ಸ್. ರೈಟ್, ಆಲ್ ದ ಪ್ರಾಬ್ಲಮ್ಸ್, ಸರ್ಟನ್ ಸೇವಿಂಗ್ಸ್ ಆರ್ ಡೌನ್. The real estate is down. Money in the hands of people are down. Corporate profits are down due to competition, MNC and FDI exploitation. Startup immortality is 80%. This is the negative. These are all down because of lockdown. Then there is lockdown. Then the positive side is there is Atmanirbhar Bharat. There is PLI scheme. There is 10% import vision. Exports and manufacturing hub we want to become of the world. In spite of this, what is the future of India? In spite of this, what is the future of India in the investment climate? Excellent question, sir. DB Mehta, sir. What is the future of India in as an investment climate? What is the climate now for investment in India? Can you just brief? Yeah, I will raise the question in 2-3 issues. First thing is the GDP is down, the corporate profits are not down because of the advantage the corporates got, due to the lower raw material cost. In fact, for the FY21, corporate profits have gone up by 15%. Sir, metal costs have substantially increased now of late. All metal costs. It is dangerous situation. Yeah, so for FY21, the corporate profits were on the higher side. And for FY22, again, the GDP, even with the lowest revised estimate of all the rating agencies put together, is close to around 8.5 to 9.5% for FY22. Now, FY22 also corporate profits are expected to go up by more than 15%. Now, what happens with the Indian economy is, when there's a global adversity, Indian economy does much better than the global economy. This has been a time-tested and proven fact. Now, giving the corona pandemic spread all over the world, the advantage will be in favor of India, where we see a sustained growth in GDP over the next decade or so. So we are at the cusp of virtually an economic takeoff. And that is what the markets are pricing in today. The markets go in extreme direction, whether it's in the bullish scenario or a bearish scenario, based on the liquidity available in the market. At this moment, the liquidity is plenty, and therefore market is pricing in to an extreme level of bullishness. But I would not subscribe to the theory that this is not the right investment time or investment environment because of the pandemic. In fact, if anyone is a long-term investor, even at this levels of Sensex, one can start investing. Okay. Just to add something to it, if you take any point of time in history, situation was always like this. You never had something like a static waters, very favorable climate. You cannot wait for sea to become calm. Absolutely, to swim. Absolutely. All the time it was there, and India has Waves are always there. Correct. India has passed through many such tests in the past. We have seen India was almost bankrupt in 1992. We came out of that. There was a problem of food shortage. We came out of that. There were problems of not having stable governments. India passed through that. India will prosper. India will prosper because there is an underlying economy, there is an youngsters, there is an aspirational youngsters who are there in the country, which is because of which it will grow. That is the reason to grow. Our FM, she has quoted our Ravindranath Tagore's quote in her budget. Faith is the bird
which feels light when the dawn is still dark. So, sir, the dawn is still dark, but there is a light, there is a possibility of light is more. Correct, no, sir? That's right. Okay. Now, more than 45 lakhs DMATs accounts have been opened since our for the last 1.5 2 years. Now everybody entered the share market, including all housewives. They talk about shares now. Earlier they used to chit chat about all other matters, ornaments and sari, all those things. They are matter of talk or they are regarding their children. Now all housewives also, when they meet, they talk about only share market. What made them to enter so much? What prompted or what tempted them to open so many Demat accounts and enter the share market? Okay. First thing is, because of the lockdown and work at home, people have spare time and they are looking at how to economically benefit out of this spare time. So that's one reason why many have started investing in the stock market. The other factor is a more serious factor, and it may be a game changer for the Indian economy per se. And that is the change in the investment culture of our society. Earlier, the investment culture was more towards the debt. When I say debt, it is the bank fixed deposits, where the rate of interest was also pretty reasonable. You know, to earn 8-9% in a fixed deposit was a given thing in the past. But today, with the bank fixed deposit rates falling to as low as 5.5%, it is no more attractive because your inflation rate is almost 4.5 to 5%, and your real income is as good as zero. So that has prompted a lot of people to rethink about their investment habits and invest more and more into the equity market. Now, if you look at the Western world, the concept of having a bank deposit as an investment does not exist, because there is no interest rate existing on a bank FD. You may at the most get maybe 0.5% or 1% or even 0% today. It was a habit of an inflationary economy like India, where the bank deposits were giving you 8 and 9 and 10% earlier. So it's a good reckoning for the Indian economy that more and more people are looking at investment in the stock market, and it augurs well for capital creation, because see, private capital creation has taken a big hit in the last decade. Okay. And if this culture takes a further momentum, private capital creation will become very easy. Okay. Now we have another call from the viewer. Hello. ಹಲೋ ನಮಸ್ತೆ. ನಮಸ್ಕಾರ. ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತೇಳಿ ಕಾವೂರಿಂದ ಮಾತಾಡೋದು. ರಾಮಕೃಷ್ಣ ರಾವ್, ನಮಸ್ಕಾರ. ನಮಸ್ತೆ. ನನ್ನ ಪ್ರಶ್ನೆ, ನಾವೀಗ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದಾಗ ಲಾರ್ಜೆಸ್ಟ್ ಕ್ಯಾಪ್ ಅಂಡು ಸ್ಮಾಲ್ ಕ್ಯಾಪ್ ಅಂಡು ಮಿಡ್ ಕ್ಯಾಪ್ ಅಂಡು ಅಂತೆಲ್ಲ ಹೇಳ್ತಾರೆ. ಏನಿದು ಲಾರ್ಜೆಸ್ಟ್ ಸ್ಮಾಲ್ ಮಿಡ್ ಕ್ಯಾಪ್ ಅಂದ್ರೆ ಏನು? ಇದಕ್ಕೆ ವ್ಯತ್ಯಾಸ ಏನು? ಮತ್ತು ಇನ್ವೆಸ್ಟರ್ ಯಾವ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕವಾಗ್ತದೆ ಅಂತ ನನ್ನ ಪ್ರಶ್ನೆ. ಸೊ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ and small cap, and in which cap if you invest you can still have better cap? ನೋಡಿ, ಇದು ಯಾವ ಕಂಪ್ನಿಗಳ ಒಂದು ಸೈಜಿಗೆ ಹೊಂದಿಕೊಂಡು ಮಾಡಿರ್ತಕ್ಕಂಥ ಒಂದು ಡಿಫ್ರೆನ್ಸಿಯೇಷನ್. ಈ ಜೈಂಟ್ ಕಂಪ್ನೀಸ್ಗಳು, ದೊಡ್ಡ ಕಂಪ್ನಿಗಳು, ರಿಲಯನ್ಸು, ಇನ್ಫೋಸಿಸು, ಟಾಟಾಸು, ಮಾರುತಿಸ್, ಇದೆಲ್ಲವೂ ಕೂಡ ಈ ಲಾರ್ಜ್ ಕ್ಯಾಪ್ ಸೆಗ್ಮೆಂಟಲ್ಲಿ ಬರ್ತದೆ. ಇದು ಬೃಹತ್ ಕೈಗಾರಿಕೆಗಳು. ಮೀಡಿಯಮ್ ಸೈಜ್ಗಳಂತ ಹೇಳಿದರೆ ಇದು ಸಣ್ಣವೂ ಅಲ್ಲ ಅಥವಾ ತೀರ ದೊಡ್ಡದಾಗಿರುವಂಥದ್ದಲ್ಲ, ಇದು ಮಧ್ಯಮ ಗಾತ್ರದ ಕಂಪ್ನಿಗಳು. ಹಾಗೆ ಸ್ಮಾಲ್ ಕ್ಯಾಪ್ಸ್ ಅಂತ ಹೇಳಿದರೆ ಇದು ಸಣ್ಣ ಮಟ್ಟದ ಕೈಗಾರಿಕೆಗಳು. ಈ ದೊಡ್ಡ ಕೈಗಾರಿಕೆಗಳೇನಿದೆ ಅಥವಾ ದೊಡ್ಡ ಕಂಪ್ನಿಗಳೇನಿದೆ, ಇವು ಮೆಚೂರ್ ಬಿಸ್ನೆಸ್. ಇದು ಅಷ್ಟು ಬೇಗ ಸಾಯೋದಿಲ್ಲ. ಎಕನಾಮಿಕ್ ಸೈಕಲ್ಸ್ ಅಲ್ಲಿ ಮೇಲೆ ಕೆಳಗೆ ಆದರೂ ಕೂಡ, ಅಂದ್ರೆ ಸಮುದ್ರದಲ್ಲಿ ಎಷ್ಟು ಅಲೆ ಇದ್ರು ಹಡಗು ಹೇಗೆ ಹೋಗ್ತದೆ, ಕರೆಕ್ಟ್, ಈ ದೋಣಿ ಹೋಗ್ಲಿಕ್ಕೂ ಹಡಗು ಹೋಗ್ಲಿಕ್ಕೂ ವ್ಯತ್ಯಾಸ. ಕರೆಕ್ಟ್. ಇದನ್ನು ತಡಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ, ಅದಕ್ಕೆ ಬೇಕಾಗಿರುವಂಥ ಟ್ಯಾಲೆಂಟು, ಹಣಕಾಸಿನ ವ್ಯವಸ್ಥೆ, ಮಾರ್ಕೆಟ್ ರೀಚು, ಬ್ರ್ಯಾಂಡಿಂಗು ಎಲ್ಲವೂ ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಆಗಿರ್ತದೆ. ಆದರೆ ಈ ದೊಡ್ಡ ಕಂಪ್ನಿಗಳೇನಿದೆ, ಅದು ಈ ಸಣ್ಣ ಕಂಪ್ನಿಗಳು ಬೆಳೆದಷ್ಟು ವೇಗದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅವು ಮೆಚೂರ್ ಬಿಸ್ನೆಸ್ಸಸ್. ಆದರೆ ಅದು ಸಸ್ಟೈನ್ಡ್ ಆಗಿ ಮುಂದೆ ಬೆಳ್ಕೊತ ಹೋಗ್ತದೆ. ನಡುವೆ ಈ ಪ್ರಾಬ್ಲಮ್ಗಳು ಬರ್ತದೆ, ಅದನ್ನು ಸುಧಾರಿಸ್ಕೊಂಡು ಹೋಗ್ತದೆ.
ಸೊ ಈ ಮಿಡ್ ಕ್ಯಾಪ್ ಅನ್ನುವಂಥದ್ದು ಈ ತೀರಾ ಸಣ್ಣ ಕಂಪ್ನಿಗಳು ಅಲ್ಲ, ತೀರಾ ದೊಡ್ಡ ಕಂಪ್ನಿಗಳು ಅಲ್ಲ. ಈ ಮಿಡ್ ಕ್ಯಾಪ್ನಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಅವು ಲಾರ್ಜ್ ಕ್ಯಾಪ್ ಆಗ್ತದೆ, ಬದಲಾವಣೆ ಆಗ್ತದೆ. ಕೆಲವು ಸರ್ತಿ ಅದು ಸರಿಯಾಗಿ ಹೋಗದೇ ಇದ್ರೆ ಅಲ್ಲೇ ಮಿಡ್ ಕ್ಯಾಪ್ ಆಗಿ ಉಳಿಯೋದು, ಅಥವಾ ನಂತರ ಸಣ್ಣ ಕ್ಯಾಪ್ಗಳ ಸ್ಮಾಲ್ ಕ್ಯಾಪ್ ಆಗಿ ನಂತರ ಸಾಯುವಂಥ ಪರಿಸ್ಥಿತಿ ಕೂಡ ಈ ಕಂಪ್ನಿಗಳಿಗೆ ಬರ್ತದೆ. ನಾವು ಭದ್ರತೆಯ ದೃಷ್ಟಿಯಿಂದ ನೋಡೋದಂತಾದರೆ ಇನ್ವೆಸ್ಟಿಂಗ್ ಇನ್ ಲಾರ್ಜ್ ಕ್ಯಾಪ್ ಈಸ್ ಫಾರ್ ಬೆಟರ್ ದ್ಯಾನ್ ಇನ್ವೆಸ್ಟಿಂಗ್ ಇನ್ ಮಿಡ್ ಕ್ಯಾಪ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್. ಓಕೆ, ಆದರೆ ಗ್ರೋತ್ ಪ್ರಾಸ್ಪೆಕ್ಟ್ಸ್ ರಿಟರ್ನ್ಸ್ ಜಾಸ್ತಿ ಬರಬೇಕಾದ್ರೆ ರಿಟರ್ನ್ ಜಾಸ್ತಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಸ್ಪೆಷಲಿ ಮಿಡ್ ಕ್ಯಾಪ್ ಫಂಡ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಸಲ್ಲಿ ಇಫ್ ಯು ಆರ್ ಟೇಕ್ ಇಟ್ ಇನ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್, ದ ರಿಟರ್ನ್ಸ್ ಫ್ರಮ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ವಿಲ್ ಟೆಂಡ್ ಟು ಬಿ ಸಿಮಿಲರ್. ಯಾಕಂದರೆ ಮಿಡ್ ಕ್ಯಾಪ್ನಲ್ಲಿ ಇದ್ದಂಥದ್ದು ನಾಳೆ ದೊಡ್ಡದಾದಾಗ ಅದು ಲಾರ್ಜ್ ಕ್ಯಾಪಿಗೆ ಹೋಗ್ತದೆ, ಮಿಡ್ ಕ್ಯಾಪ್ ಫಂಡಿಂದ ಅದನ್ನು ತೆಗೆದು ಹಾಕ್ತಾರೆ. ಈ ರೀತಿ ಆಗ್ತದೆ. ಆದರೆ ಮಾರುಕಟ್ಟೆ ಕೆಳಗೆ ಬರುವಂಥ ಸಂದರ್ಭದಲ್ಲಿ, ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಇದು ಮಿಡ್ ಕ್ಯಾಪ್ಸ್ ಮತ್ತು ಸ್ಮಾಲ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ ಸಣ್ಣ ಸಣ್ಣ ಕಂಪ್ನಿಗಳೇನಿದೆ ಅದರ ವ್ಯಾಲ್ಯೂಯೇಷನ್ ಬಹಳ ಬಿದ್ದೋಗ್ತದೆ. ಯಾಕಂದರೆ ಲಾರ್ಜ್ ಕ್ಯಾಪ್ ಅಷ್ಟು ವೇರಿಯೇಷನ್ ಆಗೋದಿಲ್ಲ, ಲಾರ್ಜ್ ಕ್ಯಾಪ್ ಅಷ್ಟು ವೇರಿಯೇಷನ್ ಆಗೋದಿಲ್ಲ. ಆದರೆ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಇದರ ವ್ಯಾಲ್ಯೂಯೇಷನಲ್ಲಿ ಬಹಳ ವಾಲಟೈಲಿಟಿ ತೀರಾ ಜಾಸ್ತಿ ಬರ್ತದೆ. ಸಪೋಸ್ ಯಾರಾದರೂ ಸಾಲ ತೆಗೆದುಕೊಂಡು ಹಣವನ್ನು ಹೂಡಿಕೆ ಮಾಡಿದಂಥವ್ರಾಗಲಿ, ಅಥವಾ ನಾನು 6 ತಿಂಗಳಿಗೆ ಅಂದರೆ ಅವರು ಕೂಡ ಈ ಇನ್ವೆಸ್ಟ್ಮೆಂಟ್ ಮಿಕ್ಸ್ ಮಾಡುವಾಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಮಾಡ್ಬೋದು. ಈಗ ಶಾರ್ಟ್ ಟರ್ಮ್ ಗೋಲ್ ಇದ್ದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ಕಷ್ಟ. ಹೂಡಿಕೆದಾರರಿಗೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಅವ್ರು ಹೂಡಿಕೆ ಮಾಡೋದಕ್ಕಿಂತ ಬದಲಾಗಿ ಈಗ ಸೆಬಿಯಲ್ಲಿ ಇನ್ನೊಂದು ಕ್ಯಾಟಗರಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದಕ್ಕೆ ಫ್ಲೆಕ್ಸಿ ಕ್ಯಾಪ್ ಅಂತ ಹೇಳ್ತಾರೆ. ಹೌದು, ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ಅಡ್ವಾಂಟೇಜ್ ಏನಂತ ಹೇಳಿದರೆ, ಈ ಸಾಮಾನ್ಯ ಜನರಿಗೆ ಯಾವುದು ಮಿಡ್ ಕ್ಯಾಪ್ಸ್ ಮೇಲೆ ಹೋಗ್ಬೋದು, ಸ್ಮಾಲ್ ಕ್ಯಾಪ್ ಹೋಗ್ಬೋದು, ಲಾರ್ಜ್ ಕ್ಯಾಪ್ ಹೋಗ್ಬೋದು ಅನ್ನೋದ್ರ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ. ಆದರೆ ಫಂಡ್ ಮ್ಯಾನೇಜರ್ಗಳಿಗೆ ಯಾವುದು ಯಾವ ಕಾಲಕ್ಕೆ ಮೇಲೆ ಹೋಗ್ಬೋದು, ಯಾವುದಕ್ಕೆ ಎಷ್ಟು ಹೂಡಿಕೆ ಮಾಡ್ಬೋದು, ಯಾವಾಗ ಯಾವುದರಿಂದ ಹೊರಗೆ ಬರಬೇಕು, ಇದರ ಒಂದು ಜ್ಞಾನ ಎಲ್ಲ ಎಕ್ಸ್ಪರ್ಟೈಸ್ ಇರುತ್ತೆ. ಸೊ ಈ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ಗಳ ಬೆನಿಫಿಟ್ ನಿಮಗೆ ಸಿಗಬೇಕಾದ್ರೆ ಡೈರೆಕ್ಟಾಗಿ ನೀವು ಅದಕ್ಕೆ ಹೋಗೋದಕ್ಕೆ ಬದಲಾಗಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೆಚ್ಚಿನ ಹಣವನ್ನು ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕುವಂಥದ್ದು, ಇದೊಂದು ಟೈಮ್ ಟೆಸ್ಟೆಡ್ ಪ್ರಾಕ್ಟೀಸ್. ದಯವಿಟ್ಟು ನಿಮ್ಮ ಹತ್ರ ಸ್ವಲ್ಪ ಹಣ ಇದ್ದವರಾದರೆ, ಅಥವಾ ನಿಮ್ಮ ಹತ್ರ ಸಮಯಾವಕಾಶ ಜಾಸ್ತಿ ಇಲ್ಲದೇ ಇದ್ದರೆ, ಅಥವಾ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲದಿದ್ದರೆ ಈ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಿಂದ ನೀವು ದೂರ ಇರೋದು ಒಳ್ಳೆಯದು. ಪ್ರೊಫೆಷನಲ್ ಇನ್ವೆಸ್ಟರ್ಸ್ ಅವ್ರಿಗೆ ಗೊತ್ತಿದೆ ಯಾವ ಟೈಮ್ನಲ್ಲಿ ಎಲ್ಲಿ ಎಂಟರ್ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋದು ಪ್ರೊಫೆಷನಲ್ಸ್ಗೆ ಯಾವತ್ತೂ ಗೊತ್ತಿರುತ್ತೆ. ಫ್ಲೆಕ್ಸಿ ಕ್ಯಾಪ್ ಇಸ್ ದ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ರಾಮರಾವ್, ಕೊಟ್ಟಾರ್ ಚೌಕಿ. ರಾಮರಾಯರಿಗೆ ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಬಹುದಾ? ನಿಮ್ಮೆಲ್ಲರಿಗೂ ನಮಸ್ಕಾರ. In the earlier episode in Business Tonic, Dr. Chandrakant Bhatt had highlighted the good features of national pension system. Recently, maximum age limit has been increased to 70 years. Is there any other recent amendment? Next question. Depositors are happy if they get back principal amount, not much worried about interest. Deposits Credit Guarantee Corporation of India has increased the insurance coverage up to rupees 5 lakh. Because of the anxiety of corona hospitalization charges, people may prefer to keep liquid funds in bank. Do you think that depositors will have more faith in keeping deposits in bank? Next question. Apart from keeping FD of rupees 1.50 lakhs in bank under tax planner scheme, what are the other good investments for senior citizens under section 80C and 80D? Next question. My good friend told me that share prices of manufacturing of steel and glass companies will bounce back within few months. Is it correct? Next question. Most of the health insurance companies are trying to delay or avoid settling of corona death cases, but not so in case of LIC. Is it better to suggest youngsters to take LIC policy? Next, there are many prudential mutual funds which are the long standing ones. Next, planning of investment starts from home. Normally ladies have got passion for gold ornament. There is a wide fluctuations in the gold prices because of corona. Now, hello. ಕೇಳ್ತಾ ಉಂಟು ಹೇಳಿ. Because of corona, now marriage expenses have drastically reduced. Hence, parents may prefer to donate gold ornaments to their daughters in marriage. What is your advice to parents? Next, what about investing in land sites in a good and safe locality? Thank you, sir. ಓಕೆ, ನಮ್ಮ
ರಾಮರಾಯರ ಕ್ವಶನ್ ಅಂದರೆ ಈಗ ನಮ್ಮ ಫುಲ್ ಇನ್ವೆಸ್ಟ್ಮೆಂಟ್ ಇದು ಫುಲ್ ಎಲ್ಲ ಕವರೇಜ್ ಮಾಡಿದ್ದಾರೆ ಅವರು, ಅಷ್ಟು ಕ್ವಶನ್ ಕೇಳಿದ್ದಾರೆ. ಈಗ ಪ್ರಪ್ರಥಮವಾಗಿ ನಮ್ಮ NPS ಬಗ್ಗೆ, ಆ NPS ಬಗ್ಗೆ ಮಾತಾಡೋ ಮುಂಚೆ ನಾವು CA DB ಮೆಹ್ತಾ, ಈಗ ನಿಮಗೆ ಈಗ ಟ್ಯಾಕ್ಸ್ ಪ್ಲ್ಯಾನಿಂಗ್ 1.5 lakhs ಸೀನಿಯರ್ ಸಿಟಿಸನ್ಸ್ ಸೇವಿಂಗ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಇಟ್ಟರೆ ದಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ ಹೈ, 7.6% I think they are giving. 7.1. 7.1% they are giving. So what are the alternative methods have tax planning and maximizing the returns anta 1.5 lakhs that every year they are depositing? See, tax planning aspect, investment, there are very limited options left in the current way the income tax department has. Sir, ELSS is there no? Equity linked saving scheme. What is ATS? Equity linked saving scheme is only 50,000 rupees. No, 1,50,000. ELSS. ELSS. Yeah. Now, for a person who is at the retirement age to invest in equity is not advisable, even if it leads to tax planning. It is better to invest more in the balanced equity fund or directly equity mutual fund to the extent of maximum 25% of his savings and rest into the debt fund. Now, the other option that has opened up for fixed income is REITs and InvIT. Now, these are traded in the equity market and they are giving very good rate of returns. Say like InvITs right now are giving close to 9 to 10% annualized income. Now, when you look at even the tax benefit, if you are losing out in investing in InvIT, is still a better option because you are still getting 9 to 10% taxable returns. And these are absolutely safe investments. These investments will not fluctuate based on the markets going up or markets going down. ಸೊ ರಾಮರಾಯರವರು ಒಂದು ಕ್ವಶನ್ ಕೇಳಿದರು, ಈ ಕೊರೋನಾ ಟೈಮಲ್ಲಿ LIC ಪಾಲಿಸಿ ತೆಗೆದವರಿಗೆ ಸೆಟಲ್ಮೆಂಟ್ ಬೇಗ ಮಾಡ್ತಾರೆ, ಬೇರೆ ಇನ್ಶೂರೆನ್ಸ್ ಕಂಪನಿಯವರು ಬೇಗ ಮಾಡೋದಿಲ್ಲ ಅಂತೇಳಿ. ಹಾಗೆ ಉಂಟಾ? ಆಲ್ ಆರ್ ಕವರ್ಡ್ ಅಂಡರ್ IRDA ಓನ್ಲಿನೋ? ಅದು ಸಾಧ್ಯವೇ ಇಲ್ಲ, ಅದು ಅವರ ಭಾವನೆ, ಅದು ಅವರ ಅಸಂಪ್ಷನ್. ಆ ರೀತಿ ಆಗುವಂಥದ್ದಿಲ್ಲ. ಒಂದು ಇನ್ಶೂರೆನ್ಸ್ ಕಂಪ್ನಿ, ಅದು LIC ಇದ್ದಿರ್ಬೋದು, ICIC ಇರ್ಬೋದು, HDFC ಇರ್ಬೋದು, ಯಾವುದೇ ಇರ್ಬೋದು, ಇದು ಒಂದು ರೆಗ್ಯುಲೇಟೆಡ್ ಎಂಟಿಟಿ. ಅದನ್ನು ಯಾವ ರೀತಿ ಅವರು ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಡಿಸ್ಕ್ರಿಷನ್ ಇಲ್ಲ. ನಾನು ಇವ್ರಿಗೆ ಹಣ ಕೊಡ್ತೀನಿ, ಇನ್ನೊಬ್ರಿಗೆ ಹಣ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಡಿಸ್ಕ್ರಿಷನ್ ಇಲ್ಲ. ಆದರೆ ನಾಳೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಪಾಲಿಸಿ ಹೋಲ್ಡರ್ಸ್ ಅವ್ರಿಗೆ ಸರಿಯಾಗಿ ಕೊಡದೇ ಇದ್ದರೆ, ಕರೆಕ್ಟಾಗಿ ರಿಪೋರ್ಟ್ ಮಾಡದೇ ಇದ್ದರೆ, ಅಥವಾ ಅದರೊಳಗೆ ಪರ್ಟಿಕ್ಯುಲರ್ ಯಾವುದಾದ್ರು ಕ್ಲಾಸ್ಗಳು, ಪ್ಯಾಂಡಮಿಕ್ ಕ್ಲಾಸ್ ಇನ್ಕ್ಲೂಡ್ ಆಗಿತ್ತು ಅಥವಾ ಇಂಥದ್ದೇನಾದ್ರು ಇಶ್ಯೂಗಳೇನಾದ್ರು ಬಂದಿದ್ದರೆ ಅಂಥ ಕೇಸ್ಗಳಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು. ಇದು ಕಂಪ್ನಿ ಸ್ಪೆಸಿಫಿಕ್ ಇಶ್ಯೂ ಅಲ್ಲ. LIC ಅವ್ರು ಮಾಡ್ತಾರೆ, ಬಾಕಿಯವ್ರು ಮಾಡಲ್ಲ, A ಕಂಪ್ನಿ ಮಾಡುತ್ತೆ, B ಕಂಪ್ನಿಯವ್ರು ಮಾಡೋದಿಲ್ಲ. ಅದನ್ನು ನಾವು ಇನ್ನೊಂದು ಕಂಪ್ನಿ ಬಗ್ಗೆ ಹೇಳುವಂಥದ್ದು ಅಷ್ಟು ನನಗೆ ಸಮಂಜಸ ಅಂತ ಅನಿಸುತ್ತೆ. ಕೆಲವು ಪ್ರೈವೇಟ್ ಕಂಪನಿಯವರು ಕೂಡ ಭಾರಿ ಫಾಸ್ಟ್ ಇದ್ದಾರಲ್ಲ. ಎಲ್ಲರೂ ಖಂಡಿತ ಮಾಡ್ತಾರೆ. ಒಂದು ಇನ್ಶೂರೆನ್ಸ್ ಕಂಪ್ನಿಗೆ ಕ್ಲೈಮ್ ಸೆಟಲ್ಮೆಂಟ್ ಮಾಡುವಂಥದ್ದು ಖುಷಿಯ ವಿಚಾರ. ಯಾಕಂದರೆ ಅದು ಅವರಿಗೆ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್. ನಾನು ಈ ಕ್ಲೈಮನ್ನು ಸೆಟ್ಲ್ ಮಾಡಿದೆ ಅನ್ನುವಂಥ ಅವರಿಗೆ ಬಿಸ್ನೆಸ್ ಪ್ರಮೋಷನ್ ಇಶ್ಯೂ ಅದು. ಅದರಿಂದ ಯಾವ ಕಂಪ್ನಿಯೂ ಕೂಡ ಒಂದು ಉದ್ದೇಶಪೂರ್ವಕವಾಗಿ ನಾನು ಕ್ಲೈಮನ್ನು ಹೋಲ್ಡ್ ಮಾಡ್ತೀನಿ ಅಂತ ಹೇಳುವಂಥದ್ದು ಭಾರತದಲ್ಲಾಗಲಿ ಪ್ರಪಂಚದ ಯಾವ ದೇಶಗಳಲ್ಲಾಗಲಿ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಮಾಡೋದಿಲ್ಲ. ಇಟ್ ಕ್ಯಾನ್ ಬಿಕಮ್ ಎ ನೆಗೆಟಿವ್ ಪಬ್ಲಿಸಿಟಿ ಫಾರ್ ಸಚ್ ಕಂಪ್ನೀಸ್. ಸೊ ಅದು ಅಷ್ಟು ಕರೆಕ್ಟ್ ಅಲ್ಲ. ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು NPS ವಿಚಾರ. ಅಲ್ಲ, ಅದನ್ನು ನಾವು ಮಾತಾಡುವ. ಓಕೆ, ಈಗ ಏನಾದರೂ ಇಂಥದ್ದೇನಾದರೂ ಇಶ್ಯೂ ಇದ್ದರೆ ದೇ ಕ್ಯಾನ್ ಕಂಪ್ಲೇಂಟ್ ಟು IRADA. ದೇ ಆರ್ ಟೇಕಿಂಗ್ ವೆರಿ ಸೀರಿಯಸ್ ಆ್ಯಕ್ಷನ್ಸ್. ಈವನ್ ಮೆಚುರಿಟಿ ಆಗುವಾಗ ಕೂಡ ನಾವು ಕ್ಲೈಮ್ ಮಾಡದಿದ್ರೆ ಭಾಳ ಅವರೇ ಚೇಸ್ ಮಾಡ್ತಾರೆ. ಅದು ನೀವು ಡೈರೆಕ್ಟ್ ಕಸ್ಟಮರ್ ಕೇರ್ಸ್ ಕಂಪನಿಯ ವೆಬ್ಸೈಟ್ಗಳಿಗೆ ಹೋಗಿ ಕಂಪ್ಲೇಂಟನ್ನು ಪೋಸ್ಟ್ ಮಾಡ್ಬೋದು. ಇಲ್ಲದೆ ಇದ್ರೆ ನೀವು ಡೈರೆಕ್ಟ್ IRDA ವೆಬ್ಸೈಟ್ಗೆ ಹೋಗಿ ಅದನ್ನು ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಆದರೆ ಫಸ್ಟ್ ಕಂಪ್ನಿಯ ವೆಬ್ಸೈಟಿಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅವರಿಂದ ಆನ್ಸರ್ ಬಂದ ಮೇಲೆ ನೆಕ್ಸ್ಟ್ IRDA ಹೋಗಿ. ಡೈರೆಕ್ಟಾಗಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಫಸ್ಟ್ ಆಫ್ ಆಲ್ ಒಂದು ನಾವು ಕಂಪ್ಲೇಂಟ್ ಹೇಳುವ ಮುಂಚೆ ನಮ್ಮ ಕಡೆಯಿಂದ ಏನಾದ್ರು ಸಮಸ್ಯೆ ಇದೆಯಾ, ಯಾವ ಕಾರಣಕ್ಕೆ ಅವರು ಕ್ಲೇಮ್ ಕೊಡ್ತಾ ಇಲ್ಲ, ಅಥವಾ ಏನು ಉದ್ದೇಶ ಅಂತ ತಿಳ್ಕೊಳ್ಬೇಕು. ನಾನು ಕೇಳದೆ ಅವ್ರು ಕೊಟ್ಟಿಲ್ಲ, ಅದು ಸರಿಯಾದ ಉತ್ತರ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ದಾಖಲೆ ಪತ್ರಗಳನ್ನು ನೀವು ಕೊಟ್ಟಿದ್ದೀರಾ, ಅಥವಾ ನೀವು ಹೇಳ್ತಿರುವಂಥ ವಿಚಾರ ಪಾಲಿಸಿಯಲ್ಲಿ ಕವರ್ ಆಗಿದೆಯೋ ಇಲ್ವೋ, ನೀವು ಪ್ರೀಮಿಯಂ ಕಟ್ಟಿದ್ದೀರೋ ಇಲ್ವೋ. ಕೆಲವ್ರು ಏನು ಮಾಡಿರ್ತಾರೆ, ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ,
ಗ್ರೇಸ್ ಪೀರಿಯಡು ದಾಟಿರ್ತದೆ, ಪಾಲಿಸಿ ಲ್ಯಾಪ್ಸ್ ಆಗಿರ್ತದೆ, 3 ತಿಂಗಳ ನಂತರ ಕ್ಲೈಮ್ ಬರುತ್ತೆ, ಕಂಪ್ನಿಗೆ ಹೋಗ್ತಾರೆ, ಅವ್ರು ಕೊಟ್ಟಿಲ್ಲ, ನಾನು ಹಳೆ ವರ್ಷಕ್ಕೆಲ್ಲ ಕಟ್ಟಿದ್ದೀನಿ, ಅಯ್ಯೋ ಒಂದು 3 ತಿಂಗಳು ಲೇಟ್ ಆಗಿದ್ದಾಗ ನಾವು ಕೊಡಬೇಕು ಅಂದರೆ ಹೇಗಾಗುತ್ತೆ? ಈಗ ಕಾರ್ ಇನ್ಶೂರೆನ್ಸ್ ಅಲ್ಲಾದರೂ ಅಷ್ಟೇ, ಮಧ್ಯರಾತ್ರಿಗೆ ಇನ್ಶೂರೆನ್ಸ್ ಕ್ಲೋಸ್ ಆಗಿ 5 ನಿಮಿಷದ ನಂತರ ಆಕ್ಸಿಡೆಂಟ್ ಆದರೂ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವೆರಿ ವೆಲ್, ಆ್ಯಂಡ್ ವೈಲ್ ಮೇಕಿಂಗ್ ದ ಇನ್ಶೂರೆನ್ಸ್ ಒಬ್ಲಿಗೇಟ್ರಿ ಮಾಡೋದಕ್ಕಿಂತ ಪ್ರಾಪರ್ಲಿ ಥಿಂಕ್ ಮಾಡಿ Correct. ಆ ಕ್ರಿಟಿಕಲ್ ಇಲ್ನೆಸ್ ಕ್ಲಾಸ್, ಆಕ್ಸಿಡೆಂಟ್ ಬೆನಿಫಿಟ್ ಕ್ಲಾಸ್ ಇಂಥದ್ದೆಲ್ಲ ಹಾಕಿ ಮಾಡಿದರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಫಾರ್ ದಿ ಇನ್ಶೂರ್ಡ್ ಅಲ್ವಾ? ಹೌದು. ನಮ್ಮ ಇವನ್ NRI ಮನಿ ಕ್ಲಿನಿಕ್ನಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ. ವೈ ಡಸ್ ಅನ್ ಇನ್ಶೂರೆನ್ಸ್ ಕಂಪ್ನಿ ರೆಫ್ಯೂಸ್ ಟು ಮೇಕ್ ಎ ಪೇಮೆಂಟ್ ಯು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ? ಓಕೆ, ಅದನ್ನು ನೋಡುವ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವರು ಅದರಲ್ಲಿ ಹೋಗಿ ನಾನು ಎಲ್ಲ ಪಾಯಿಂಟ್ಸ್ಗಳನ್ನು ಅದರಲ್ಲಿ ಲಿಸ್ಟ್ ಮಾಡಿ, ಈ ಕಾರಣಕ್ಕಾಗಿ ಇದನ್ನು ಮಾಡದೇ ಇದ್ದಿರ್ಬೋದು. ಬಟ್ ಐ ಕ್ಯಾನ್ ಟೆಲ್ ಯು ಫಾರ್ ಶೋರ್ 99.9% ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಕ್ಲೇಮ್ ಬಂದಾಗ ಪಾಲಿಸಿ ಹೋಲ್ಡರ್ಗೆ ಫೇವರಬಲ್ ಆಗಿ ಬಿಹೇವ್ ಮಾಡ್ತವೆ. ಓಕೆ ಸರ್, ನಾವು our Ram Rao told regarding gold. Now during gold corona time, now marriage expenses have reduced maximum 50 people. Correct? You should have spending lot of money in marriage expenses. Their parents, why can't they give more gold to their children? Like that they are his views. And what about your gold? Now in spite of all these situations, adversities, gold price is on surge. What is the reason? See, whenever there is an adversity or uncertainty in the global economy, gold becomes a safe haven. But the uncertainty which we have due to the pandemic is already priced in the current gold valuation. If you recall, even in the last program of the business tonic on investment, I had mentioned it that gold will remain in range bound, say in Indian market between 40,000 to 50,000 for almost a decade. So if you're looking at gold as a jewelry, as something you want to use, it's okay. But if you're looking gold as an investment, it will not bring you good returns in this particular 1 decade because everything is priced in. So that means instead of investing in gold ornaments, how about investing in gold bonds or gold ETFs? The returns whether it is gold bonds or gold ornaments or gold in ETFs. coins, the rate of returns will be very muted. It will not cross 3 to 4% annualized in this decade. When I say decade, means from 2021 to 2029. But the better gift to a daughter in marriage will be investment in equity mutual funds. Giving a equity mutual fund as a gift, because gift Yes, to daughter, gift to daughter is also, there is no problem. Close relatives, any gift is given, it is not a income for the in the hands of the receiver. Correct? Yeah, that's right. ಓಕೆ. ಸೊ ಈಗ ಚಂದ್ರಕಾಂತ್ ಭಟ್ ಅವರೇ, ಈಗ ಇನ್ವೆಸ್ಟ್ ಇನ್ ಬ್ಲೂ ಚಿಪ್ ಅಂತ ಹೇಳ್ತಾರೆ ಯಾವಾಗಲೂ ಇನ್ವೆಸ್ಟ್ ಮಾಡುವಾಗ. ವಾಟ್ ಈಸ್ ಬ್ಲೂ ಚಿಪ್? ಒಂದು ಸಾರಿ ಬ್ಲೂ ಚಿಪ್ ಇದ್ದರೆ ಆಲ್ವೇಸ್ ವೆದರ್ ಇಟ್ ಇಸ್ ಎ ಬ್ಲೂ ಚಿಪ್. ನೋಡಿ, ಬ್ಲೂ ಚಿಪ್ ಈಸ್ ಸೇಫ್ ಇನ್ವೆಸ್ಟ್ಮೆಂಟ್. ಬೈ ಆ್ಯಂಡ್ ಲಾರ್ಜ್ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಇದು ಎಲ್ಲ ಟೈಮ್ನಲ್ಲೂ ಸರಿಯಾ? ಐ ಡೋಂಟ್ ಥಿಂಕ್ ಸೊ. Once a blue chip, will it be a permanent blue chip? That may not, that is definitely not going to be the truth. ನಿಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಈಗ ಮನುಷ್ಯ ಹೇಗೆ ಸಣ್ಣವನಿಂದ ದೊಡ್ಡವನಾಗಿ ಮತ್ತೆ ಒಂದು ದಿವಸ ಸಾಯ್ತಾನೋ, ಕಂಪ್ನಿಗಳಲ್ಲೂ ಕೂಡ ಆ ರೀತಿ ಆಗ್ತದೆ. ಇದು ಎಕನಾಮಿಕ್ ಪ್ರಾಬ್ಲಮಿಂದ ಮಾತ್ರ ಆಗುವಂಥದ್ದಲ್ಲ. ಈ ಕೆಲವು ಇನ್ನೋವೇಷನ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟು, ಅಥವಾ ಅದಕ್ಕೆ ಚೇಂಜಿಂಗ್ ಟೈಮ್ಸ್ನಲ್ಲಿ ಅದಕ್ಕೆ ಕೋಪ್ ಅಪ್ ಮಾಡ್ಕೊಳ್ಳೋಕೆ ಆಗದೆ ಇರುವಂಥ ಪರಿಸ್ಥಿತಿ. ದಟ್ ಮೀನ್ಸ್ ಒನ್ಸ್ ಯು ಇನ್ವೆಸ್ಟ್ ಯು ಶುಡ್ ಬಿ ವಿಜಿಲೆಂಟ್ಲಿ, ಯು ಹ್ಯಾವ್ ಟು ಸಿ ದ ಮಾರ್ಕೆಟ್ ಹೇಗೆ ಮೂವ್ ಆಗ್ತದೆ. ಹಾಗೆಂತಲ್ಲ, ನೀವಂದ್ರೆ ನಾನು ಬ್ಲೂ ಚಿಪ್ಪಲ್ಲಿ ಹಾಕಿದ್ದೀನಿ, ಐ ಆಮ್ ಸೇಫ್. ಡೋಂಟ್ ಬಿ ಅಂಡರ್ ದಟ್ ಇಂಪ್ರೆಷನ್. ನೀವು ಯುವರ್ ಬ್ಲೂ ಚಿಪ್ ನೀಡ್ ನಾಟ್ ಬಿ ಎ ಬ್ಲೂ ಚಿಪ್. ನೋಡಿ, ಹಿಂದೆ ಸತ್ಯಂ ಬ್ಲೂ ಚಿಪ್ ಇತ್ತು, ಇದೇನಾಯಿತು? ಜೆಟ್ ಏರ್ವೇಸ್ ಏನಾಯಿತು? ಕಿಂಗ್ ಫಿಶರ್ ಏರ್ಲೈನ್ಸ್ ಏನಾಯಿತು? ಕಾಲಕ್ಕೆ ಬದಲಾವಣೆ ಆದಾಗ ದೀಸ್ ಥಿಂಗ್ಸ್ ವಿಲ್ ಆಲ್ಸೋ ಚೇಂಜ್. ಈಗ ಕೆಲವು ಸರ್ತಿ ಚೇಂಜ್ ಆಗ್ತದೆ. ಈಗ ನೋಡಿ, ಮೊದಲು ಈಗ ನಮ್ಮ ಮಂಗಳೂರೇ ತಗೊಳ್ಳೋಣ, ಎಲ್ಲ ಫಿಲ್ಮ್ ಟಾಕೀಸ್ ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಸಾಣೂರು ನರಸಿಂಹ ಕಾಮತ್ ಮಾತಾಡ್ತಾ ಇದ್ದೇನೆ. ಸಾಣೂರು ನರಸಿಂಹ ಕಾಮತ್.
ನಮ್ಮ KMF ಇದು ಡೈರೆಕ್ಟ್ರು, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ಸ್. ಅದರಲ್ಲಿ ನೀವು ಟಿವಿ ಸ್ವಲ್ಪ ಟಿವಿಯಿಂದ ಒಂದೇ ದೂರ ಬಂದು ಮಾತಾಡಿ ಅಥವಾ ಟಿವಿ ಮ್ಯೂಟ್ ಮಾಡಿ. ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಆದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮತ್ತೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಪ್ರಿಸಿಯೇಷನ್ ಜಾಸ್ತಿ ಇದೆ, ಹೂಡಿಕೆ ಮಾಡಿದ್ರೆ ತುಂಬಾ ಲಾಭ ಸಿಗಬಹುದು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟಿನೊಳಗೆ ಇದೆಯಾ, ಅದನ್ನು ನಾವು ಮಾಡಬಹುದಾ? ಇದರ ಬಗ್ಗೆ ಮಾಹಿತಿ ಕೊಟ್ಟರೆ ಒಳ್ಳೆಯದಿತ್ತು. ಬಹಳ ಒಂದು ಉತ್ತಮ ಪ್ರಶ್ನೆ. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಿಪ್ಟೋ ಕರೆನ್ಸಿ ಉಂಟಾ ಅಂತ. ಹೆಚ್ಚಿನವರಿಗೆ ಮಿಲಿಯನೇರ್ ಇದ್ದದ್ದು ಬಿಲಿಯನರ್ ಆಗೋದಾದರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಕೆಲವ್ರದ್ದೊಂದು ಮನಸ್ಸಿನಲ್ಲಿ ಉಂಟು. ಕೆಲವರು ಬಿಲಿಯನೇರ್ ಇದ್ದದ್ದು ಕೂಡ ಈಗ ಮಿಲಿಯನರ್ ಆಗಿದ್ದಾರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ. ಸರ್ DB Mehta sir, can you just explain about cryptocurrency? See, cryptocurrency valuation depends on the legal acceptance by the various countries all around the world. Now, very few countries have given it a status of a currency. The last 1 month, if you see, Bitcoin has halved in its value, primarily because China declined the legal norms for the currency, for the cryptocurrency. India also is not accepting cryptocurrencies as legal denomination to trade in. Now it is nothing but a speculative asset, and most of these opaque dealings are under the international radar of money laundering, funding for terrorism, drugs funding, and so forth. So my personal view about cryptocurrency has been not to invest in it. The volatility will be too high, and like I mentioned, in just 1 month, the value of cryptocurrencies have been, it's half. It's fallen drastically. Since so it has been fallen now, can't we invest now? There is a chance of rising now. See, you never know where it will stop. Right now, Bitcoin is at $30,000. You don't know, it may even come down to $20,000, or it may go up to $40,000. So it is purely a speculative mode of investment, nothing more than that. So if one has that kind of a high risk appetite, better to invest in equity market. It can give you equally good returns. Okay. But cryptocurrencies will remain. They will remain, but not in what is happening right now in the world. See, this is something which cannot be printed like money. It is a digital currency. It's a digital currency. So there are advantages with it. What form it will take in future is presently not known. ಸಾಮಾನ್ಯ ಜನ ಏನು ಆಲೋಚನೆ ಮಾಡಬೇಕಂದ್ರೆ ಇದಕ್ಕೊಂದು ಭದ್ರತೆ ಇದೆಯಾ, ಇದಕ್ಕೊಂದು ಕಾನೂನಿನ ಚೌಕಟ್ಟು ಇದೆಯಾ, ನಾಳೆ ಹೆಚ್ಚು ಕಮ್ಮಿ ಆದರೆ ನಾನು ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕೆ ಆಗ್ತದ, ಸರ್ಕಾರ ನನ್ನ ಸಹಾಯಕ್ಕೆ ಬರ್ತದ, ಅದು ಯಾವುದು ಇದರೊಳಗೆ ಆಗುವಂಥದ್ದಿಲ್ಲ. ಇಂಡಿಯಾದಲ್ಲಿ ಅಂತೂ ಇಲ್ಲಿಗಲ್, ಎಲ್ಲೂ ಲೀಗಲೈಸ್ ಆದ ವಿಚಾರ ನನಗೆ ಗೊತ್ತಿಲ್ಲ. ಅಮೆರಿಕದಲ್ಲಿ ಉಂಟು ಹೇಳ್ತಾರೆ. ಇಲ್ಲ ಇಲ್ಲೇ ಮಟ್ಟಿಗೆ ಲೀಗಲ್ ಆದಂಥ ವಿಚಾರ ನಮ್ಗೆ ಗೊತ್ತಿಲ್ಲ. ಬಟ್ ಕೆಲವರು ಅಕ್ಸೆಪ್ಟೆನ್ಸ್ ಆಗಿರ್ಬೋದು, ಅಥವಾ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳಿದ್ದಿರ್ಬೋದು. ಅಟ್ ದ ಮೂಮೆಂಟ್ ಇಟ್ಸ್ ಅ ಲಾಸ್ಟ್ ಫೂಲ್ ಥಿಯರಿ. ಎವ್ರಿಬಡಿ ಈಸ್ ಬೈಯಿಂಗ್. ವೈ? ಬಿಕಾಸ್ ಟುಮಾರೋ ಈಸ್ ಏಬಲ್ ಟು ಸೆಲ್ ಇಟ್ ಟು ಅನದರ್ ಫೂಲ್ ಹೂ ಇಸ್ ಪ್ರಿಪೇರ್ಡ್ ಟು ಬೈ ಇಟ್ ಅಟ್ ಎ higher price. So with comes to the present cryptocurrency, whatever that's happening, it is last full theory in its full blown up form which is available. ಆಮೇಲೆ ನಮ್ಮ ಕಾಮತ್ರ ಕೇಳಿದ್ರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ, ಇದರಲ್ಲಿ ಜಾಸ್ತಿ ಲಾಭ ಬರ್ಬೋದಲ್ಲ ಅಂತೇಳಿ. ನಾನು ಹೇಳುವ ಉತ್ತರ ಕೆಲವರಿಗೆ ಬೇಸರ ಆಗ್ಬೋದು, ಅಥವಾ ನನ್ನ ಮೇಲೆ ಸಿಟ್ಟು ಕೂಡ ಆಗ್ಬೋದು. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಕೈಂಡ್ ಆಫ್ ಎ ಲೀಗಲ್ ಮನಿ ಲಾಂಡ್ರಿಂಗ್ ಕೈಂಡ್ ಆಫ್ ಇಟ್ಸ್ ಎ ಬಿಸ್ನೆಸ್. ಇದರೊಳಗೆ ಹೇಗಾಗುತ್ತೆ ಅಂತ ಹೇಳಿದರೆ, ನಾನು ಯಾವುದನ್ನೋ ಒಂದು ಜಾಸ್ತಿ ರೇಟಿಗೆ ಮಾರ್ತೀನಿ, ಅದ್ರ ಬರುವಂಥ ಲಾಭ ಅಂಶ ಏನಿದೆ ಅದು ಎಲ್ಲ ಅಲ್ಲಿ ಕೆಳಗಿರ್ತಕ್ಕಂಥ ಎಲ್ಲ ಜನರಿಗೆ ಹಂಚಿಕೊಂಡು ಹೋಗ್ತದೆ. ಇಟ್ಸ್ ಅ ಮನಿ ಸರ್ಕ್ಯುಲೇಷನ್ ಸ್ಕೀಮ್, ಇನ್ ಅ ಲೀಗಲೈಸ್ಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್. ಇದು ಎಷ್ಟೋ ವರ್ಷಗಳಿಂದ ಇದೆ, ಇದ್ರೂ ಕೂಡ ಇದು ಫುಲ್ ಟೇಕ್ ಆಫ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತೇಳಿದರೆ, ಇದರ ಬುನಾದಿ ಸರಿ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಎ ಪ್ರಾಪರ್ ಫೌಂಡೇಶನ್. ಇಟ್ ಈಸ್ ನಥಿಂಗ್ ಬಟ್ ಎ ಮನಿ ಸರ್ಕ್ಯುಲೇಷನ್ ಸ್ಕೀಮ್. ಫಾರ್ ಎಕ್ಸಾಂಪಲ್, ನಾನು ಹಿಂದೆ ಒಂದು 10-15 ವರ್ಷದ ಹಿಂದೆ ಯಾರೋ ಒಬ್ಬರು ಬಂದರು ನನಗೆ, ಒಂದು ವೈಟಮಿನ್ ಸಿ ಮಾತ್ರೆಗೆ
ಎಷ್ಟೋ ಹೇಳಿದರು, ಇದಕ್ಕೆ ಒಂದು 100 ರೂಪಾಯಿಗೆ ಒಂದು ಮಾತ್ರೆ, ಇದೇ ಪ್ರಪಂಚದ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಈ ವಿಟಮಿನ್ ಸಿ ಮಾತ್ರೆ ಅಂತೇಳಿ. ಅದೇ ಬೆಂಗಳೂರಿನ ಹೋಲ್ಸೇಲ್ ಮಾರ್ಕೆಟಲ್ಲಿ ವೈಟಮಿನ್ ಸಿ ಕೆ.ಜಿಗೆ 50 ರೂಪಾಯಿ ಲೆಕ್ಕ ಸಿಗ್ತಿತ್ತು. ಒಂದು ಸಣ್ಣ 500 mg ಮಾತ್ರೆಗೆ ಇವರು 100 ರೂಪಾಯಿ 500 ರೂಪಾಯಿಗೇನೋ ಮಾರ್ತಾಯಿದ್ರು. ನಾನು ಆವಾಗಲೇ ಹೇಳಿದೆ, ಇದು ಇಸ್ ಜಸ್ಟ್ ನಾಟ್ ಪಾಸಿಬಲ್. ಸೊ MLM, multi-layer marketing, is nothing but money circulation scheme in disguise. If I've hurt somebody, I'm sorry for it, but that's my personal opinion on this. ನಮ್ಮ ವ್ಯೂವರ್ಸ್ ಕೂಡ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ನೋಡಿ. I'll just add one more thing to what Dr. Chandrakant Bhatt has said. See, in cryptocurrency, already now a dozen different kind of cryptocurrencies are in the market. And there is no limitation on newer cryptocurrencies coming into the market. Each country can float its own cryptocurrency. Each entrepreneur can come up with a particular cryptocurrency and start trading in it. So there may be a limitation in a particular variety of cryptocurrencies, like Bitcoin. Bitcoin can, it takes now months to get a new Bitcoin printed. So, but there is no restriction on new cryptocurrencies coming out in the market. Okay. So I personally feel this is a bubble. This bubble will burst at some point in time, and when it bursts, it will hurt investors in a big way. ಬಹಳ ಉತ್ತಮವಾಗಿ ಇಬ್ಬರು ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳಿದ್ರಿ. ಅದಕ್ಕೆ ನೀವು ಹೇಳಿದಾಗೆ ಇಟ್ ಈಸ್ ಎ ಟ್ರೇಡಿಂಗ್ ಬಿಟ್ವೀನ್ 2 fools ಅಂತ ಕೂಡ ನೀವು ಹೇಳಿದ್ರಿ, ಅಂದರೆ ಟು ಡಿಸ್ಕರೇಜ್. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಬೆಂಗಳೂರಿಂದ KJ ಅಂತ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಮಾತಾಡೋದು. KJ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಸರ್, ಈಗ 2-3 ಪ್ರಶ್ನೆ ಇದೆ, ಕೇಳ್ಬೋದಲ್ಲ? ಕೇಳಿ, 2 ಅಲ್ಲ 10 ಪ್ರಶ್ನೆ ಕೇಳ್ಬೋದು. ಥ್ಯಾಂಕ್ ಯು. ಸರ್, ಈಗ ನಾರ್ಮಲಿ ಜನರಿಗೆ ಏನಂದ್ರೆ ಒಂದು ಜಾಸ್ತಿ ರಿಟರ್ನ್ಸ್ ಬೇಕು ಅಂತ ಒಂದು ಆಸೆ ಇರುತ್ತೆ. ಕರೆಕ್ಟ್. ಆವಾಗ ರಿಸ್ಕ್ ವಿಷಯದಲ್ಲಿ ಸ್ವಲ್ಪ ಐಡಿಯಾ ಮಾಡೋದಿಲ್ಲ. ನಂತರ ಕೆಲವು ಬಾರಿ ಕೈ ಸುಟ್ಕೊತಾರೆ, ಕೆಲವು ಬಾರಿ ಸಕ್ಸಸ್ ಆಗ್ತಾರೆ ಸರ್. ಕರೆಕ್ಟ್. ಒಂದು. ಎರಡನೇದು, ಈಗ ಶೇರ್ ಮಾರ್ಕೆಟ್ ನೋಡಿ, ಕೋವಿಡ್ ಪ್ರಾಬ್ಲಮ್ ಮತ್ತೆ ಇಸ್ರೇಲ್ ವರ್ಲ್ಡ್ ವೈಡ್ ಏನೇನೋ ಪ್ರಾಬ್ಲಮ್ ಇದ್ರು ಶೇರ್ ಮಾರ್ಕೆಟ್ ಈಸ್ ಇನ್ಕ್ರೀಸಿಂಗ್. ಹೌ ಇಟ್ ಈಸ್ ಪಾಸಿಬಲ್ ಅಂತ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಬೇಕಿತ್ತು. ಲಾಸ್ಟ್ಲಿ, ಈಗ ನೋಡಿ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಹಾಗೆ ಸರ್, ಡಿವಿಡೆಂಡ್ ಇಲ್ಲದೆ ಬಹಳ ವರ್ಷ ಆಯ್ತು. RBI ಆಲ್ಸೋ ಈಸ್ ಟೆಲ್ಲಿಂಗ್ ಡೋಂಟ್ ಗಿವ್ ಡಿವಿಡೆಂಡ್, ಬಟ್ ಬ್ಯಾಂಕಿಂಗ್ ಸ್ಟಾಕ್ಸ್ ಆರ್ ಇನ್ಕ್ರೀಸಿಂಗ್. ಈ 3 ಪಾಯಿಂಟ್ ಒಂದು ಯಾವ್ದು ಕ್ಲಾರಿಫಿಕೇಶನ್ ಇದೆ, ಒಂದು ಹೆಲ್ಪ್ ಆಗ್ತಿತ್ತು ನಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ. ಓಕೆ, ಬಹಳ ಒಂದು 3 ಉತ್ತಮ ಪ್ರಶ್ನೆಗಳನ್ನು ಕೇಳಿದಿರಿ. ಈಗ ಸರ್, ಈಗ DB ಮೆಹ್ತಾ ಅವರೇ, ಪೀಪಲ್ ಫಾರ್ ಮೋರ್ ರಿಟರ್ನ್ಸ್ sometimes they are taking more risks. So normally risks and returns are closely related, correct, no? So what is your opinion and advice? Those who want to take a little bit more risk, what is your advice? See, up to a point, market gives you different products where you can maximize your returns. Say like if someone has a high risk appetite and his investment goals are fitting into this particular kind of a high risk high return model, then he can have a larger investment in mid cap stocks. So like if you look at the PE ratio currently prevailing, for large cap it is 29, mid cap it is 40, and small cap it is 42. So there are opportunities in mid cap and small cap where the rate of returns can be higher. Then there are some of these companies, financial companies, which come up with very innovative products. So like Motilal Oswal had come up with real estate funds in 2015, 2017. I think the 5th series just got closed yesterday, if I am not wrong. Now this equity, the real estate investment funds, they have given very good returns, almost 18 to 20% annualized returns. It is high risk, high returns, but still there's a certain degree of safety involved in it. So to expect high returns is not something that I would straight away classify as greed if it is backed with proper financial advice and the investment is channelized into proper either equity or proper mutual fund schemes. But to expect something to double overnight, that will be completely a greed, and one should be prepared as an investor to lose everything also.
So that's the first question. The second question is asked about the banks, that why bank shares are going up when they are not giving the dividends. Correct. The non-payment of dividend embargo given by the RBI ended on 31st March 2021. So now most banks are giving dividends from April onwards. Even the Karnataka Bank, they are also going to propose dividend in the forthcoming board meeting. So the embargo on non-payment of dividend is over. Banks are paying dividends. Now, why the bank shares are going up is because when COVID came in, the bank shares fell so drastically because it was discounting the worst case scenario. Now, after a year or so, the banks have realized that the delinquencies or the NPAs are not as bad as they thought about to begin with. Now, State Bank of India came up with the results just a day back, and the results are exceedingly good. You know, It crossed in now fact, crossed around gross 120, NPA 130 rupees to now it is 400 rupees. 400 rupees, and the gross NPA has come down compared to March 20. Oh. See, in March 20, the gross NPA was more than 6%. Now it is less than 5%. So the banks have been in a position to improve their asset quality. They have been in a position to improve their profitability. And if economic growth as it is estimated at 8.5 to 9.5% GDP for FY22, definitely banks will do much better business. Okay. So I personally feel that the banks are here to give a good rate of return over the next couple of years, and I would subscribe to the theory where one should invest in the banks. So you can bank upon banks. You can bank upon banks. That's well put. Okay. Now, but what is your view? See, when we talk about risk, from where will the risk come from? The risk comes primarily from two things. One, I do not know what I am doing. Now, Mr. Mehta said, I wanted to invest in real estate. He evaluated it. He knew where the opportunity is, what he is putting his money in, and he raked a profit. But if an ignorant person goes and somebody tells him that you make lots of money there, the only thing that he hears is, I'll make lot of money there. But he doesn't know what is really happening. He goes and parks money. So it will not be an informed decision. So if you do not know what you are doing, that is the point of risk. The point of risk is not the market. The point of risk is not knowing what I am doing is the risk aspect. Second thing is, people come to the market. ನನಗೆ ಇವತ್ತು ಬಂದ್ಬಿಟ್ಟು ನನಗೆ ಒಂದು ವರ್ಷದಲ್ಲಿ ಎಷ್ಟು ಸಿಗ್ಬೋದು. If you are talking about investment, the second point of risk for you is not having enough time. ನಿಮಗೆ ಸಾಕಷ್ಟು ಸಮಯಾವಕಾಶ ಇರಬೇಕು. ನಾನು ಹಣ ತಂದುಬಿಟ್ಟು ನನಗೊಂದು ವರ್ಷದಲ್ಲೋ 2 ವರ್ಷದಲ್ಲೋ ನನಗೆ ರಿಟರ್ನ್ ಬರಬೇಕಂದ್ರೆ ಅದು ಬರದೇ ಇದ್ದಿರ್ಬೋದು. ಈವನ್ ಇನ್ ಸ್ಟಾಕ್ ಮಾರ್ಕೆಟ್, ಐ ಕ್ಯಾನ್ ಕೋಟ್ ಇನ್ಸ್ಟಾನ್ಸಸ್ ವೇರ್ ದ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ನಾಟ್ ಗಿವನ್ ಎನಿಥಿಂಗ್ ಫಾರ್ 1 decade. Correct. From 93 to 2003, barring one small spike in between, for the whole decade was lost. So if you are looking from a return perspective from a short period of time, or you have a limited period of time, things may not go in your direction. So to mitigate the risk, one, have knowledge about that subject, or take the advice of appropriate persons in this. Second thing, have sufficient enough amount of money. Third thing, do not borrow and invest. Invest from what you can spare, what you don't need for a certain number of years. That is the money you put in there. Then you will never have any bad experience of investing at all. And instead of going and hand picking a particular project or particular stock, if you are busy with your business, your job, your family, you don't have time for anything, go through the mutual fund routes. As simple as that. Okay. That means you advise the investors, if you don't know, don't guess. Please Absolutely right. ask competent professionals, alwa investment consultants or Competent and ethically correct persons. Okay. Because many a times, if your ethics are not right, the competent person becomes more dangerous. Correct. I got it. Okay. See, I'll just add one more thing to what Dr. Chandrakant Bhatt has mentioned. Yes, now, sir. he said that decade of 1993 to 2003, stock markets did nothing. Now, like me, many other investors made their fortune in that decade. And why that happened?
because we identified in that decade that IT sector will be the new emerging sector in India's growth story. You remember the IPO of all IT sector companies like Wipro, Satyam, Infosys, they all came in the 90s. And that was the phase where anyone who invested in the IT sector made a huge killing. So even in decades where markets do nothing, there would be some sectors which if a good financial advisor can help you out with, you can still make good rate of returns, good dividends. Okay, excellent this tips. Sir, now people earlier they had a lot of love and affection for real estate. Now because of this corona, after demonetization etc., real estates have come to real price, they say. And even after this pandemic situation, work from home and all, many rental places have been vacated, many landlords are in tension. In spite of all these things, this corporation tax levied by the corporate, this municipalities is also not reduced, no discount, no any relief is given to them. Under these circumstances, what is your opinion for real estate investment? See, pandemic has definitely caused disturbance in all the markets, including the real estate market. But once this disturbance is evened out, we have to understand that each commodity, each market has its own cycles. Now, real estate market moves in an 8-year cycle, which is a much longer cycle than the stock markets, which is a 4-year cycle, and gold market cycle is almost 20 years. Real estate, as we all know, it peaked out in the year 2014. So if you follow the cycle, in 2022 it will bottom out, which is a year from now. And in this bottoming out process, there may be a little earlier bottoming out that may be triggered because of this pandemic related problems. This is one of those golden opportunities to get into the real estate at the lowest possible price factor, as well as the end of the long-term bearish real estate cycle. So you cannot time the market more perfectly than this. This is the perfect timing for people who are looking at getting into the real estate. Okay, now many financial institutions and banks, they are auctioning properties. Better to buy properties in auction or better to have a private deal and buy? See, when you are buying something in an auction, for a layman to carry out that kind of due diligence with regards to the title and with regards to other liabilities on the property, I would suggest it would be a very risky proposition. It's like playing cards blind. You don't know what you're going to get into. You may get properties at a cheaper price, but there may be a title problem. Okay. There's a general belief that because it's being auctioned by the bank, the title may be clear. No, I do not subscribe to that general belief. Okay. You have to carry out a due diligence of the title, which, when a bank auctions the property, bank does not give you that kind of free hand to get legal. That in their advertisement itself, they will say, as is, where is condition. As is, where is, and as is, what is basis. Okay. Even what is basis means they don't take any risk in that. It is all buyer's risk. Okay. So I would not subscribe to the theory where one should go and buy through the bank auction. But what we have to understand is there's a paradigm shift in the real estate because of the pandemic. And what is that paradigm shift? There will be a shift towards owning one's own property rather than taking it on rental basis. And that will bring in a real growth into the real estate sector, which as the phase of the market, once it starts into the bullish market from 2022, you will see a long
another 5 to 6 years of real estate market growing. So this is the best time to get into the real estate market and look for a very good returns. ಓಕೆ, ಥ್ಯಾಂಕ್ ಯು ಸರ್. And if one ಒಂದು is not ವೀಕ್ಷಕರ keep- ಒಂದು ಮಿನಿಟ್, ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ವಿಜಯಿಂದ ಮಧುರ್ನಾಥ್ ಶೆಟ್ಟಿ ಅಂತ. ಮಧುರ್ನಾಥ್ ಶೆಟ್ಟಿ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೌದು, ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದ್ರೆ, ಒಂದೇ 55 ವರ್ಷ ಮೇಲ್ಪಟ್ಟವರಿಗೆ ರಿಟೈರ್ಮೆಂಟ್ ಪ್ಲಾನ್ಗೆ ನಿಮ್ಗೆ ಕಡಿಮೆ ಅವಧಿಯಲ್ಲಿ ಸಿಗುವ ಒಳ್ಳೆ ಬೆನಿಫಿಟ್ ಆಗುವಂತದ್ದು ಇನ್ವೆಸ್ಟ್ಮೆಂಟ್ಗಳು, ಹೇಳಿ. ಮತ್ತೆ ಎರಡನೇದು ಈ ಬ್ಯಾಂಕಿನಲ್ಲಿ FD ಇಡುವುದಕ್ಕೂ ಮತ್ತು ಪೋಸ್ಟಲ್ ಇದರಲ್ಲಿ FD ಇಡುವುದಕ್ಕೂ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಏನು ಅಂತ. ಮತ್ತೆ ಮೂರನೇದು, ಈ ಪೇಪರ್ ಅಲ್ಲೆಲ್ಲ ಕೆಲವೆಲ್ಲ ಈಗ ಆಡ್ ಬರ್ತಾ ಉಂಟು, ಮನೆಯಲ್ಲೇ ವರ್ಕ್ ಮಾಡಿ ನೀವು 1 ಲಕ್ಷದೆಲ್ಲ ಮೇಲೆ ಸಂಪಾದನೆ ಎಲ್ಲ ಮಾಡಿ ಅಂತ ಇದು ಮಾಡ್ತಾ ಇದ್ದಾರೆ, ಅದೆಲ್ಲ ಎಷ್ಟು ಜನ್ವಿನ್ ಅಂತ. ಮತ್ತೆ ನಾಲ್ಕನೇದು, ಈಗ SS ನಾಯಕರು ಮತ್ತೆ ಅವರ ತಂಡ ಬಹಳ ಉತ್ತಮವಾದ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದಾರೆ ಜನತೆಗಳಿಗೆಲ್ಲ. ಬಹಳ ಥ್ಯಾಂಕ್ಸ್ ನಿಮ್ಗೆ. ಹೌದು, ಹಾಗೇನೆ ನಮ್ಗೆ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರು ಡೌಟ್ ಇದ್ರೆ ಅದಕ್ಕೊಂದು ನೀವು ಹೆಲ್ಪ್ ಲೈನ್ ಅಂತ ಒಂದು ನಂಬರ್ ಮಾಡಿದ್ರೆ ಈ ಪ್ರೋಗ್ರಾಮ್ ಆದ ನಂತರ ಸಹ ಜನಗಳಿಗೆ ಅದ್ರದ್ದು ಪ್ರಯೋಜನ ಪಡ್ಕೊಳ್ಬಹುದು ಅಂತ ನನ್ನೊಂದು. ಬಹಳ ಉತ್ತಮ. ನಿಮ್ಮ ಒಂದು ಸಜೆಷನ್ ಅನ್ನು ನೆಕ್ಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡ್ತೇವೆ ನಾವು. ಹೆಲ್ಪ್ ಲೈನ್ ನಂಬರ್, ನಿಮ್ಮ ವಾಟ್ಸಪ್ ನಂಬರ್ ನಾವು ಹಾಕ್ತೇವೆ. ಆ ನಂಬರಿಗೆ ನಿಮ್ಮ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಕೂಡ ನೀವು ಕೇಳ್ಬೋದು. ಅಂದರೆ ಎಲ್ಲರಿಗೂ ಕೆಲವ್ರದ್ದು ಕಂಪ್ಲೇಂಟ್ ಉಂಟು, ಎಲ್ಲರಿಗೂ ಕರೆ ಸಿಗುವುದಿಲ್ಲ ಅಂತೇಳಿ. ಅಂಥ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಕೂಡ ಅವ್ರು ಹಾಕ್ಬೋದು, ಆವಾಗ ನಾವು ಅದನ್ನು ನೋಡಿ ಕೂಡ ಆನ್ಸರ್ ಹೇಳ್ಬೋದು. ಉತ್ತಮ ಒಂದು ಸಜೆಷನ್. ಈಗ ಅವ್ರದ್ದು ಪ್ರಪ್ರಥಮವಾಗಿ ಡಾಕ್ಟರ್ ಭಟ್ ಅವರೇ, 55 ವರ್ಷ ಮೇಲ್ಪಟ್ಟವರಿಗೆ ಕಡಿಮೆ ಅವಧಿಯಲ್ಲಿ ಅವರಿಗೆ ರಿಟರ್ನ್ಸ್ ಬೇಕೀಗ. 55 ವರ್ಷ ಆಗಿದೆ, ಇನ್ನೀಗ ಹೆಚ್ಚಂದರೆ 10 ವರ್ಷದೊಳಗೆ ಅವರಿಗೆ ರಿಟರ್ನ್ಸ್ ಬೇಕು. 5-10 ವರ್ಷದಲ್ಲಿ ಅದು ಯಾವುದು ಸೂಕ್ತ ಅಂತೇಳಿ. 10 ವರ್ಷದೊಳಗೆ ರಿಟರ್ನ್ಸ್ ಯಾಕೆ? ಅವರು ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ ಅಂತ ಬರುತ್ತೆ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸಲ್ಲಿ ಈಕ್ವಿಟಿ ಪೋರ್ಷನ್ ಭಾಳ ಕಮ್ಮಿ, 25% ತನಕ ಇರುತ್ತೆ. ಹಾಗೆ 75% ಡೆಟ್ ಪೋರ್ಷನ್ಸ್ ಇರುತ್ತೆ. ಇವರಿಗೆ 50 ವರ್ಷ ಆಗಿದೆ, ರಿಸ್ಕ್ ಜಾಸ್ತಿ ತಗೊಳ್ಳೋಕ್ಕೆ ಟೈಮ್ ಇರೋದು, ಇದು ಸಾಧ್ಯತೆ ಇರೋದಿಲ್ಲ, ಹೆಚ್ಚು ಕಮ್ಮಿ ಆದರೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟೆಡ್ ನೋಡಿ. ನಿಮಗೆ ಪ್ಯೂರ್ ಡೆಟ್ ಫಂಡ್ಸ್ ಇದ್ರೆ ಅದು ಬ್ಯಾಂಕ್ನ ರೇಟನ್ನು ಮಿಮಿಕ್ ಮಾಡುತ್ತೆ. ಈಗ ಬ್ಯಾಂಕಲ್ಲಿ 5% ಸಿಕ್ಕಿದ್ರೆ ಡೆಟ್ ಫಂಡ್ 5% ಕೊಡುತ್ತೆ. ಈಕ್ವಿಟಿ ಸಾಧಾರಣವಾಗಿ 3 to 4% ಮೋರ್ ದೆನ್ ದ ಬ್ಯಾಂಕ್ ರೇಟ್ ಸಿಗುತ್ತೆ. ಅದು 10-12 ಅಂತ ನಾವು ನೆನಪು. NPS-ಗೆ ಹಾಕ್ಬೋದಲ್ಲ ಅವರು, ನ್ಯಾಷನಲ್ ಪೆನ್ಷನ್. NPS-ನಲ್ಲಿ ಟೈರ್ 2 ಅಕೌಂಟ್ನಲ್ಲಿ ಹಾಕ್ಬೋದು. ಅಲ್ಲ, ಟೈರ್ 1ನಲ್ಲಿ ಕೂಡ ಹಾಕಿದ್ರೆ, ಟೈರ್ 1 ಹಾಕದೇ ಇದ್ರೆ ಟೈರ್ 2 ಹಾಕ್ಲಿಕ್ಕೆ ಆಗೋದಿಲ್ಲ. ಅವತ್ತು ಪ್ರೈಮರಿ ಅಕೌಂಟ್ ಟೈರ್ 1 ಬೇಕೇ ಬೇಕು. ಹೌದು, ಈಗ ಟೈರ್ 2 ಬೇಡ. ಈಗ ಟೈರ್ 1ನಲ್ಲಿ ಅವ್ರಿಗೆ ಈಗ ಹಾಕಿದ್ರೆ, ಹಣ ಹಾಕಿದ್ರೆ ಅವರಿಗೆ ನೆಕ್ಸ್ಟ್ ರಿಟೈರ್ಮೆಂಟ್ ಟೈಮಲ್ಲಿ ಪೆನ್ಷನ್ ರಿಟರ್ನ್ ಸಿಗುತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು NPS-ನಲ್ಲಿ ಹಾಕಿ Tier 1ನಲ್ಲಿ, ಈಗ ನಾನು ಪೆನ್ಷನ್ಗಂತ ಹಾಕುವಂಥದ್ದಾದರೆ ಟೈರ್ NPS-ಅಲ್ಲಿ ಖಂಡಿತವಾಗಿ ಹಾಕ್ಬೋದು. ನೀವು ನಾನು ಹೂಡಿಕೆ ಮಾಡ್ತೀನಿ, ನನಗೇನೋ ಮಗಳು ಮದುವೆ ಮಾಡಬೇಕು, ಮನೆ ರಿಪೇರಿ ಮಾಡಬೇಕು, ಇನ್ನೇನೋ ಕೆಲಸಕ್ಕಿದೆ, ನಾನು ತೆಗೆದಿಟ್ಟಿದ್ದೀನಿ ಅಂದರೆ NPS ಇಸ್ ನಾಟ್ ದ ರೈಟ್ ಅಕೌಂಟ್. ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ NPS, ಯು ಶುಡ್ ಇನ್ವೆಸ್ಟ್ ಇನ್ ಟೈರ್ 2 ಅಕೌಂಟ್. ಟೈರ್ 2 ಅಕೌಂಟ್ ಅಂದರೆ ನಿಮ್ಮ ಬಾಕಿ ಹೇಗೆ ಮ್ಯೂಚುವಲ್ ಫಂಡ್ಗಳು, ಬ್ಯಾಂಕು ಹಾಗೆ ಇದ್ದಂಗೆ ಇರುತ್ತೆ. ಟೈರ್ 2 ಅಕೌಂಟ್ ಅಂತ ಕೂಡಲೇ ಅದರೊಳಗೂ ಕೂಡ ಬೇರೆ ಬೇರೆ ಗ್ರೇಡ್ಸ್ ಇದೆ, ಕಾರ್ಪೊರೇಟ್ ಬಾಂಡ್ಸ್ ಇದೆ. ಅದು ಟ್ಯಾಕ್ಸೇಬಲ್. ಟೈರ್ 2 ಇಸ್ ಟ್ಯಾಕ್ಸೇಬಲ್, ಜಸ್ಟ್ ಲೈಕ್ ಸೇಮ್ ಮ್ಯೂಚುವಲ್ ಫಂಡು ಬ್ಯಾಂಕ್ಸ್ಗಳೆಲ್ಲ ಹೇಗಿದೆಯೋ ಹಾಗೆ. ಇನ್ಕಮ್ ಟ್ಯಾಕ್ಸಲ್ಲಿ ಬರಲ್ಲ, ಕ್ಯಾಪಿಟಲ್ ಗೇನ್ಸಲ್ಲಿ ಬರುತ್ತೆ. ಅದರೊಳಗೆ ಖಂಡಿತ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅವ್ರಿಗೆ ಸೇಫ್ಟಿ ಅಂದರೆ ಕನ್ಸರ್ವೇಟಿವ್ ಹೈಬ್ರಿಡ್ ಈಕ್ವಿಟಿ ಫಂಡ್ಸ್ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿದೆ, ಅದು ಅವರಿಗೆ ಸೂಕ್ತ. ಅದು ಬ್ಯಾಂಕ್. ಮಧುರ್ನಾಥ್ ಶೆಟ್ಟಿ ಅವ್ರ ಲೈನಲ್ಲಿ ಇದ್ದೀರಾ? ಹೌದೌದು. ಈಗ PPF ಉಂಟಾ ನಿಮ್ಮ ಹತ್ರ? ಹೌದು. PPF ಉಂಟಾ, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್? ಇಲ್ಲ. PPF ಓಪನ್ ಮಾಡಿ. ಅಲ್ಲ, ನಿಮಗೆ ಸಡನ್ನೇ ನಿಮ್ಗೆ ಹಣ ಬೇಡ ಆದರೆ, ನಿಮ್ಮ ರಿಟೈರ್ಮೆಂಟ್ ಒಂದು 10 ವರ್ಷದ ನಂತರ ನಿಮಗೆ ಹಣ ಬೇಕಂತಾದರೆ ನೀವು PPF ಈಗ ಓಪನ್ ಮಾಡಿ ಹಾಕ್ಬೋದು. ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ನೋಡಿ, ಇದು ಒಂದು. ಎರಡನೇದು, ಈಗ ಈ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ಗಳಂತ ಬಂದಿದ್ದಾವೆ, ಅಥವಾ ಅಸೆಟ್ ಅಲೋಕೇಟರ್ ಫಂಡ್ ಅಂತೇಳಿ. ಮಾರ್ಕೆಟ್ ಮೇಲೆ ಹೋದರೆ ಈಕ್ವಿಟಿ ಕಮ್ಮಿ ಮಾಡಿ ಡೆಟ್ ಜಾಸ್ತಿ ಮಾಡೋದು, ಮಾರ್ಕೆಟ್ ಕೆಳಗಡೆ ಬಂದುಬಿಟ್ರೆ ಈಕ್ವಿಟಿಯನ್ನು ಜಾಸ್ತಿ ಮಾಡ್ತದೆ, ಡೆಟ್ಟನ್ನು ಕಮ್ಮಿ ಮಾಡ್ತದೆ, ಆಟೋಮ್ಯಾಟಿಕ್. ಆದರೆ ಕನಿಷ್ಠ ನಿಮ್ಮ ಹತ್ರ 5 ವರ್ಷಗಳ ಟೈಮ್ ಅವಕಾಶ ಇಲ್ಲದೆ ಇದ್ದರೆ
ಯಾವ ಅಸೆಟ್ ಅಲೋಕೇಟರ್ ಫಂಡ್ ಆಗಲಿ ಅಥವಾ ಈ ಹೈಬ್ರಿಡ್ ಕನ್ಸರ್ವೇಟಿವ್ ಹೈಬ್ರಿಡ್ ಡೆಟ್ ಫಂಡ್ಸ್ ಅಂತ ಹೇಳಿದೆ ಅದರಲ್ಲೂ ಕೂಡ ಹಾಕಬೇಡಿ. ನಿಮ್ಮ ಆಪ್ಷನ್ ಇರುವಂಥದ್ದು ಪೋಸ್ಟ್ ಆಫೀಸ್ ಆಗ್ಬೋದು, ಬ್ಯಾಂಕ್ FD ಆಗ್ಬೋದು, ಯಾವುದೇ ಫಿಕ್ಸ್ಡ್ ಈಗ ಇನ್ಕಮ್. ಬ್ಯಾಂಕ್ FDಗೂ ಪೋಸ್ಟ್ ಆಫೀಸಿಗೆ ಏನು ಡಿಫರೆನ್ಸ್ ಅವ್ರು ಕೇಳಿದ್ರಲ್ಲ? ಒಂದು ಸರ್ಕಾರದ ಕಡೆಯಿಂದ, ಒಂದು ಬ್ಯಾಂಕ್ FD ಇದರೊಳಗೆ ನಿಮಗೆ ಆಯಾ ಬ್ಯಾಂಕಿಗೆ ಹೊಂದಿಕೊಂಡು ಅವರವರ ಬಡ್ಡಿಗೆ ಹೊಂದಿಕೊಂಡು ಸಾಧಾರಣ ಒಂದೇ ಲೆಕ್ಕ ಅದು. ಎರಡು ಒಂದೇ. ಇಟ್ ಇಸ್ ಫಿಕ್ಸ್ಡ್ ಇನ್ಕಮ್. ಇದರೊಳಗೆ ಸರ್ಕಾರದ ಭದ್ರತೆ ಫಿಕ್ಸ್ಡ್ ಇನ್ಕಮ್. ಬ್ಯಾಂಕಲ್ಲಾದರೆ ಇಂಟರ್ ಬ್ಯಾಂಕ್ ರೇಟಲ್ಲಿ ಒಂದು 0.5% 1% ಡಿಫರೆನ್ಸ್ ಬರ್ಬೋದು ಅದರೊಳಗೆ ಅಷ್ಟೇ. ಸರ್, ಯುವರ್ ಒಪಿನಿಯನ್. 55 ವರ್ಷ ಆಗಿದೆ ಮಧುರ್ನಾಥ್ ಶೆಟ್ಟರ್ ಅವರಿಗೆ. ಎಷ್ಟು ಹಣ ಉಂಟು ಮಧುರ್ನಾಥ್ ಶೆಟ್ಟರ್? 1 ಕೋಟಿ ಉಂಟಾ? ಹಲೋ, ಅಲ್ಲಲ್ಲ ಹೇಳಿ. ಒಂದು 50 ಲಕ್ಷ ನಿಮ್ಗೆ ಪರ್ಸನಲ್ ಇರ್ಬೋದು. ಹಾಂ, ಒಂದು 50 ಲಕ್ಷ ಇದ್ದರೆ ಈಗ ಅವ್ರಿಗೆ ಹಣ ಮಾಡಬೇಕೀಗ ಇನ್ನೊಂದು 5-10 ವರ್ಷದಲ್ಲಿ. ಏನಾದರೂ ಐಡಿಯಾ ಇದ್ರೆ ಹೇಳಿ ಸರ್. ಇನ್ನೊಂದು ನನ್ನ ಪ್ರಶ್ನೆ ಅದರಲ್ಲಿ, ಹಾಂ, ಒಂದ್ ವೇಳೆ ನಮ್ಗೆ ಈಗ ಎಮರ್ಜೆನ್ಸಿ ಏನಾದ್ರು ಒಂದು 2-3 ವರ್ಷದಲ್ಲಿ ತೆಗಿಬೇಕು ಅಂತಿದ್ರೆ ಹಾ. ಅದನ್ನ ತೆಗಿಲಿಕ್ಕೆ ಸಾಧ್ಯವ ಅದ್ರಲ್ಲಿಂದ? ಅದೇ ಫ್ಲೆಕ್ಸಿಬಿಲಿಟಿ ಇರುವಂಥದ್ದು ಬೇಕು ನಿಮಗೆ ಅಲ್ವಾ? ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್. ಓಕೆ, ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಂತ ಚಂದ್ರಕಾಂತ್ ಭಟ್ ಹೇಳ್ತಾ ಇದ್ದಾರೆ. ನಮ್ಮ CA DB ಮೇಹ್ತಾರ್ ಅವರ ಒಪಿನಿಯನ್ ಹೇಳ್ತಾರೆ. See, I would advise him to invest in a Nifty ETF because he can look at a conservatively over a period of 10 years, 10 to 12% rate of returns annualized. Okay, If he can withdraw. He can withdraw as and when he want. Anytime. Yeah, he can withdraw. He can even mutual funds offer Nifty ETF. He can withdraw whenever he wants. In small portions, he can withdraw. ಓಕೆ, ನಿಫ್ಟಿ ETF. ಎಕ್ಸಲೆಂಟ್. ಅದರ್ ದನ್ ದಟ್ ಬೇರೆ ಏನಾದರೂ ಐಡಿಯಾ ಉಂಟಾ ಸರ್? And if he has little appetite for little higher risk, there are certain InvITs which are listed in the equity market, like IndiGrid InvIT, Power Grid InvIT. 2 InvITs are listed. This, even at the current market value, if you are buying, you are getting around 9% annualized returns at the current market value. Now, 9% taxable returns you won't get in any bank. Okay. And these are long-term InvITs. These are good rate of, and it has easy liquidity. You can sell it as your equity shares whenever you want. ಓಕೆ, ಮಧುರ್ನಾಥ್ ಶೆಟ್ಟಿ ಅವರಿಗೆ ಈ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ. ಹಲೋ. ಹಾಂ, ನಮಸ್ತೆ. ನಮಸ್ತೆ. ಯಾರು ಮಾತಾಡೋದು? ಇದು ಬಜೆಗುಳಿಯಿಂದ. ಹಾಂ, ಯಾರು ಹೇಳಿ? ರಮಾಕಾಂತ್ ಅಂತ ಹೇಳಿ. ಹಾಂ, ರಮಾಕಾಂತ್ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಉಮರ್ ಅವರು. ನೀವು ಫೋನ್ ಕರೆ ಕಟ್ ಮಾಡಿ ಇವರೇ. ಇದು ಇರಿಲೆವೆಂಟ್ ಕಾಲ್, ಇನ್ವೆಸ್ಟ್ಮೆಂಟ್ ಇದೆ ಅವ್ರ ಕಾಲ್ ಅಲ್ಲ ಇದು. ಓಕೆ, ಸೊ ದಯವಿಟ್ಟು ಎಲ್ಲ ವೀಕ್ಷಕರ ಗಮನಕ್ಕೆ, ಇದು ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟ ಕರೆಯನ್ನು ಮಾತ್ರ ನೀವು ಮಾಡಬೇಕು. ಯಾಕಂದರೆ ನಾವು ಪ್ರತಿ ವಾರ ಬೇರೆ ಬೇರೆ ವಿಷಯಗಳೊಂದಿಗೆ ಚರ್ಚೆ ಮಾಡ್ತಾಯಿದ್ದು, ಆ ವಿಷಯಕ್ಕೆ ಸಂಬಂಧಪಟ್ಟದ್ದೇ ನೀವು ಕರೆ ಮಾಡಿದರೆ ಉತ್ತಮ. ಅವರು ನಮ್ಮ ಮಧುರ್ನಾಥ್ ಶೆಟ್ಟರ್ ಇನ್ನೊಂದು ಕ್ವಶನ್ ಕೇಳಿದರು, ಮನೆಯಲ್ಲೇ ಕೂತ್ಕೊಂಡು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅಂತ ಹೇಳಿ. ಇದು ಪೇಪರ್ ಅಡ್ವರ್ಟೈಸ್ಮೆಂಟ್, ಅದು ಅಂಥ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾನೆ ಇರ್ತದೆ. ಈಗ ನೀವು ಫಾರ್ ಎಕ್ಸಾಂಪಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರನ್ ಮಾಡೋರು ಸೆಕ್ಯೂರಿಟಿ ಗಾರ್ಡ್ ಆಗಿ ಅಥವಾ ಇನ್ನೊಂದು ಯಾವುದಕ್ಕೂ ಮಾಡಿ ಅಂತೇಳಿ ಅವ್ರು ಅದಕ್ಕೆ ಕಲರ್ಫುಲ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಸರಿ. ಮನೆಯಲ್ಲಿ ಕೂತ್ಕೊಂಡು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದ? ಖಂಡಿತವಾಗಿಯೂ ಆಗ್ತದೆ. ಯಾಕೆ 1 ಲಕ್ಷ? ಹಲವಾರು ಲಕ್ಷಗಳನ್ನು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಅದು ಅಡ್ವರ್ಟೈಸ್ಮೆಂಟಿಂದಾಗಿ ಬರುವಂಥದ್ದಲ್ಲ. ನೀವು ಮನೆಯಲ್ಲಿ ಕೂತ್ಕೊಂಡು ಎಕ್ಸ್ಟ್ರಾ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೋಬೋದು. ಈಗ ಯೂಟ್ಯೂಬ್ಗಳಲ್ಲಿ ಈಗ ನಮ್ಮ ಮಂಗಳೂರಿನವರೇ ಬೇಕಾದಷ್ಟು ಜನ ಇದ್ದಾರೆ, ಬ್ಲಾಗ್ಗಳನ್ನು ಮಾಡ್ತಾರೆ. ಈಗ ಬರೀ ಮನೆಯಲ್ಲಿ ಈ ಹೆಂಗಸರು ಕುಕ್ಕಿಂಗು, ರಂಗೋಲಿ ಅಥವಾ ಬೇರೆ ನಿಮ್ಮ ಎಂಟರ್ಟೈನ್ಮೆಂಟ್ ಯಾವುದೇ ಇದ್ದಿರ್ಬೋದು, ನೀವು ಮನೆಯಲ್ಲೇ ಕೂತ್ಕೊಂಡು ಲಕ್ಷಾಂತರ ರೂಪಾಯಿನ ಖಂಡಿತವಾಗಿಯೂ ದುಡಿಲಿಕ್ಕೆ ಸಾಧ್ಯ. ಆದರೆ ಒಂದು ವಿಚಾರ ಏನು ನೆನ್ಪಿಟ್ಕೊಳ್ಬೇಕಂತ ಹೇಳಿದರೆ, ಇದೆಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮಗೆ ಸ್ಕಿಲ್. ಆ ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕು. ಇಲ್ಲಿ ಮನೆಯಲ್ಲೇ ಕೂತ್ಕೊಂಡ್ರೆ ಮೊದಲು ನಿಮ್ಗೆ ಹೊರಗಡೆ ಹೋಗಿ ದುಡಿಬೇಕಿತ್ತು, ಈಗ ದುಡಿಯುವಂಥದ್ದನ್ನು ಮನೆಯಿಂದಲೇ ಮಾಡ್ಲಿಕ್ಕೆ ಆಗ್ತದೆ, ಅದು ಸತ್ಯ. ಆದರೆ ಏನೂ ಕೆಲಸ ಇಲ್ಲದೆ ಎಲ್ಲೋ ಒಂದು ಯಾರೋ ಕೊಟ್ಟರೆ ಕೆಲಸ ನನಗೆ 1 ಲಕ್ಷ ಸಿಗುತ್ತೆ ಅಂದರೆ ಅದು ಸಿಗುವುದಿಲ್ಲ. ಹಲೋ, ನಮಸ್ತೆ ಸರ್. ನಮಸ್ತೆ. ನಿಮ್ಮ ಪ್ರಶ್ನೆ? ಉಮೇಶ್ ಪೈ ಮಾತಾಡೋದು. ಉಮೇಶ್ ಪೈ, ನಮ್ಮ MGM ಕಾಲೇಜ್ ಪ್ರೊಫೆಸರ್. ಹೌದು. ನಿಮ್ಮ ಪ್ರಶ್ನೆ? CA ಮೆಹ್ತಾ ಸರಿಗೆ ಮತ್ತೆ ಚಂದ್ರಕಾಂತ್ ಭಟ್ ಅವರಿಗೆ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಈ ವಾಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಟು ಇನ್ವೆಸ್ಟ್? ದರ್ ಶುಡ್ ಬಿ ಸಮ್ ಸಿಸ್ಟಮ್ಯಾಟಿಕ್ ವೇ.
So what we are doing is usually we are having some money and we will invest in some company. We don't have that much knowledge about that company. Correct. ಯಾಕಂತ ಹೇಳಿದ್ರೆ ನನ್ನ ವಿಷಯ ವಾಟ್ ಐ ವಾಂಟ್ ಟು ಸೇ ಇಸ್ ಮೆನಿ ಆಫ್ ದಿ illiterate people will invest and they will get more gains. So-called literate people, educated people, they will study more and they will invest and it will lead to loss sometimes. What may be the systematic way of investing? That is my first question. And another question is, is it long-term investment is better or short-term investment is better? Okay. Sir, first question is our professor is asking question. How systematically he can invest in systematic investment plan? Shall I take the question? Yeah. Now, why is it called systematic investment plan? Because you fix the goals. What is the amount you're looking at after 15 years, 20 years or 30 years? What is the monthly investment you're looking at? And what is your risk appetite? Based on which you choose the different ಅವರಿಗೆ ಪ್ರೊಫೆಸರ್ UGC ಸ್ಕೇಲ್ 1.5 ಲಕ್ಷ ಸಂಬಳ ಉಂಟಂದ್ರೆ ಎಣಿಸುವ ಅವರಿಗೆ ಒಂದು 25,000 ತಿಂಗಳಿಗೆ. Based on that, it is called systematic investment ಅಲ್ವಾ ಉಮೇಶ್ ಪೈ ಅವರೇ? Yes, sir. You can continue. Now, the second question he was asking about is the dichotomy between the beginner's luck and the person who overthinks and overanalyzes. Now, beginner's luck does not last. It doesn't come to everybody. So let's not go by one or two success stories which even a person who goes to a casino may get beginner's luck and may win in the beginning but may lose everything by the end of the day. So let's not go by that beginner's luck concept. Overthinking and overanalyzing is a problem of highly educated people. One need not get into that area at all. And even if you are educated, even if you are a professor, if equity market is not your cup of tea, it is better to go to an expert investment planner and take their advice and invest accordingly. Okay. Now, ಈಗ SIP ಯಾವುದೆಲ್ಲ ಚಾಯ್ಸಸ್ ಉಂಟು, ಯಾವುದರಲ್ಲಿ ಇದು ಬರ್ಬೋದು? Okay. Success in investment has nothing to do with the intelligence of a person. It has something to do with the discipline. It has something to do with the patience and the amount of time that he has. So Mehta sir ಅವರು ಹೇಳಿದಂಗೆ analyze it results in paralysis. It is called analysis paralysis. So if you get a correct advice, invest there, give the time it requires, then it will definitely work out. If you don't want to analyze, you don't have anything, simply pick up the index fund or a Nifty index, that ETF, invest there, just forget it for next 10 years and you open it. I always tell my clients, ನೀವು ದೇವರ ಹುಂಡಿಯಲ್ಲಿ ಹಾಕಿದ ಹಾಗೆ ಇಂಥ ಸ್ಕೀಮ್ಗಳಲ್ಲಿ ಹಣವನ್ನು ಹಾಕಿ ಮರಿಬೇಕು. ದೇವರ ಆಶೀರ್ವಾದ ಯಾವಾಗ ತಗೊಳ್ಬೇಕು? ನೀವು ರಿಟೈರ್ಮೆಂಟ್ಗೆ ಓಪನ್ ಆದಾಗ ಹುಂಡಿ ಓಪನ್ ಮಾಡಿ, ಆವಾಗ ದೇವರು ಎಷ್ಟು ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಗಿಡ ನೆಡೋದು, ನಾಳೆ ಏನಾಯಿತು ಮತ್ತೆ ಇದು ಗೂಗಲ್ ಅಲ್ಲಿ ಹೇಳ್ತದೆ ದಿಸ್ ಫಂಡ್ ಇಸ್ ನಾಟ್ ಗುಡ್, ಸೊ ಐ ವಿಲ್ ಸೆಲ್, ಐ ವಿಲ್ ಗೋ ಹಿಯರ್. ಸೊ ಚೇಸಿಂಗ್ ರಿಟರ್ನ್ ಇಸ್ ಎ ಲೂಸರ್ಸ್ ಗೇಮ್. Over analysis is a loser's game. Why some as he said illiterate people make money is because they sit tight on it. Correct. They sit tight on it. If they have advertisement uttalla Motilal, correct, buy right, sit tight, select right, sit tight, adu eradu beku. If you have picked up wrong thing and you are sitting tight on it, will not result in anything good. But if you have picked up right thing and if you don't sit on it, that will also not help you. Adu eradu beku. ಇನ್ನೊಂದು ಕ್ವಶನ್ ಅವ್ರದ್ದಿತ್ತು, ಶುಡ್ ಐ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಆರ್ ಶುಡ್ ಐ ಇನ್ವೆಸ್ಟ್ ಫಾರ್ ಶಾರ್ಟ್ ಟರ್ಮ್? ಬಿಫೋರ್ ದ್ಯಾಟ್ ಐ ವುಡ್ ಲೈಕ್ ಟು ಸೇ, ಉಮೇಶ್ ಪೈ ಅಂತವ್ರು ಕೇಳ್ತಾರಲ್ಲ, ಇಫ್ ಯು ವಾಂಟ್ ಟು ಗೆಟ್ ಮಿಲ್ಕ್ ಯು ಶುಡ್ ನಾಟ್ ಬೈ ಎಲಿಫೆಂಟ್. ಇಫ್ ಯು ವಾಂಟ್ ಟು ಗೆಟ್ ಮಿಲ್ಕ್ ಯು ಶುಡ್ ಬೈ ಕೌ. ಸೊ ವಾಟ್ ಪೀಪಲ್ ಥಿಂಕ್, ದೇ ಟ್ರೈ ಟು ಬೈ ಎಲಿಫೆಂಟ್ ಆ್ಯಂಡ್ ದೇ ಎಕ್ಸ್ಪೆಕ್ಟ್ ಮಿಲ್ಕ್. ದಟ್ ಇಸ್ ದ ರಾಂಗ್ ಥಿಂಕಿಂಗ್ ಆಫ್ ದಿ ಪೀಪಲ್. ಸೊ ಆ ರೀತಿ ಮಾಡಬೇಕು. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ. ಹಾಂ, ಯಾರು ಮಾತಾಡೋದು?
ಸರ್ ಗುಡ್ ಮಾರ್ನಿಂಗ್. ನಾನು ಡಾಕ್ಟರ್ ಪ್ರಶಾಂತ್ ಹೇಳಿ ಮಾತನಾಡ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್ ಡಾಕ್ಟರ್ ಪ್ರಶಾಂತ್ ಪೈ. ನೀವು ಕೆನರಾ ಕಾಲೇಜಿಂದ ಸರ್. ಡಾಕ್ಟ್ರಾ? ಅಲ್ಲ ಸರ್, ನಾನು ಕೆನರಾ ಕಾಲೇಜಿಂದ ಪ್ರೊಫೆಸರ್. ನೀವು ಕೆನರಾ ಕಾಲೇಜ್ ಪ್ರೊಫೆಸರಾ? ಓಕೆ, ಎಲ್ಲ ಪ್ರೊಫೆಸರ್ಸೇ ಕೇಳ್ತಾ ಇದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಸರ್, ಈಗ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವವರು IPO ದಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಥವಾ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡೋದು ಒಳ್ಳೇದಾ ಹೇಳಿ? ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ IPO ಲಿಸ್ಟ್ ಆಗೋ ದಿನ ಹೈಯೆಸ್ಟ್ ರಿಟರ್ನ್ ಎಲ್ಲ ಕೊಡ್ತಾ ಇದೆ. ಸೊ ಅದರ ಬಗ್ಗೆ ಒಂದು ವ್ಯೂ ಬೇಕು. ಉತ್ತಮ ಪ್ರಶ್ನೆ CADB ಮೆಹ್ತಾ ಅವರವರು. ವೆದರ್ IPO is better or secondary market is better? See, for a new investor, neither the IPO nor the secondary market, he has to adopt a route of investing through the mutual fund. Now, I'll tell why the new investors get carried away with this IPO investment. Whatever good IPOs are coming today, they are coming at a very, very overpriced valuations, number one. Number two, the retail segment gets oversubscribed anywhere between 10 to 30 times. So even if you are putting in 1 lakh rupees or 2 lakh rupees in your particular IPO, you may not get allotment at all. You know, you may keep trying and you will not get an allotment. So that's more like a lottery which people are playing, where they keep applying in every IPO, and where they get allotment, they sell on listing day. That is not the method of investing. So I would recommend that invest through a systematic investment plan, through a mutual fund, and not chase after IPO. ಅಲ್ಲ ಸರ್, ಸ್ವಲ್ಪ ರಿಸ್ಕ್ ಎಪಿಟೈಟ್, ಸ್ವಲ್ಪ ಇನ್ಕಮ್ ಜಾಸ್ತಿ ಬೇಕು. ಆವಾಗ ಏನು ಮಾಡೋದು? SIP ಅಲ್ಲಿ ಇನ್ಕಮ್ ಜಾಸ್ತಿ ಸಿಗುದಲ್ಲ, ಸ್ವಲ್ಪ ರಿಸ್ಕ್ ಎಪಿಟೈಟ್ ಇದ್ರೆ directly secondary market you can invest. Okay. So there are certain IPOs which are worth looking at. There was Power Grid InvIT IPO which came just 2 weeks back. If investors had invested in that, the retail part got oversubscribed 5 times. And today the IPO is trading at around 12% premium than the IPO price. But instead of selling at a list, for listing gains, it's a very good long-term investment. Even at current pricing of 112 PG Power Grid InvIT, it's a very good investment for those who are looking at a fixed rate of return of around 8 to 9% annualized. Okay. ಈಗ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮ ಮುಕ್ತಾಯದ ಸಮಯ ಬಂದಿದೆ. ಕೊನೆಯದಾಗಿ ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಲೆಸನ್ ಜಿಸ್ಟ್, ಈಗ ಎಕ್ಸಾಮಿಗೆ ಬೇಕಾದ ಒಂದು ಬುಲೆಟ್ ಪಾಯಿಂಟ್ಸ್, ಅದು ನೀವು ಹೇಳ್ಬೋದಾ? ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಅಂತ ಹೇಳಿದರೆ, ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ನ್ಯೂಸ್. ನೀವು ಟೆಲಿವಿಷನ್ ಚಾನಲ್ಸ್ ನೋಡಿ, ನ್ಯೂಸ್ ಪೇಪರ್ಸ್ ರಿಪೋರ್ಟ್ ನೋಡಿ, ನಿಮ್ಮ ಸ್ನೇಹಿತರಿಗೆ ಲಾಭ ಆಯ್ತು ಅಂತ ಹೇಳಿ ನೋಡಿ, ಅದನ್ನೆಲ್ಲ ನೋಡಿ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮನ್ನು ನೀವು ಫಸ್ಟ್ ಅರಿತುಕೊಳ್ಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ವಾಟ್ ಐ ಅರ್ನ್, ವಾಟ್ ಐ ಸೇವ್, ವೆನ್ ಡು ಐ ನೀಡ್ ಮನಿ, ಫಾರ್ ವಾಟ್ ಪರ್ಪಸ್. ದಟ್ ಮೀನ್ಸ್ ಚಾಣಕ್ಯ ಹೇಳ್ತಾರೆ, ಅಪಾತ್ರ ದಾನ ಮಾಡಬಾರ್ದು. ಗಿವ್ ಯುವರ್ ವೆಲ್ತ್ ಓನ್ಲಿ ಟು ದ ವರ್ದಿ ಆ್ಯಂಡ್ ನೆವರ್ ಟು ಅದರ್ಸ್ ಅಂತೇಳಿ. ಬಿಕಾಸ್ ದ ವಾಟರ್ ಆಫ್ ದಿ ಸೀ ರಿಸೀವ್ಡ್ ಬೈ ದ ಕ್ಲೌಡ್ಸ್ ಈಸ್ ಆಲ್ವೇಸ್ ಸ್ವೀಟ್ ಅಂತ. ಸೊ ಯು ಶುಡ್ ಟೇಕ್ ಪ್ರಾಪರ್ ಗೈಡೆನ್ಸ್ ಫ್ರಮ್ ದಿ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ಸ್, ಅಥವಾ ಪ್ರಾಪರ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಲ್ವಾ? ಕರೆಕ್ಟ್. The greed will not take you. See, the fear takes, don't be restricted by fear and greed. Fear takes away but the fear takes away opportunity from you. Greed takes away the fruits of opportunity from you. ನನಗೆ ಇನ್ನೂ ಬೇಕು ಅಂತ ಹೇಳಿದಾಗ ಸಿಕ್ಕಿರೋದನ್ನು ಕಳ್ಕೊಂಡು ಹೋಗ್ತೀವಿ. ದಟ್ಸ್ ವಾಟ್ ಹ್ಯಾಪನ್ಸ್ ಇನ್ ದ ಮಾರ್ಕೆಟ್ ಕ್ರ್ಯಾಶ್. ಮಾರ್ಕೆಟ್ ಕೆಳಗೆ ಬರ್ತದೆ, ನೆಲದ ಮೇಲೆ ಇರುತ್ತೆ. ಲೈಕ್ ಲಾಸ್ಟ್ ಫೆಬ್ರವರಿ ಆದಾಗ ಹೆದರ್ಕೊಂಡು ಕಂಬಳಿ ಹೊತ್ಕೊಂಡು ಕೂತ್ಕೊಂಡ್ರೇನು. ಫಿಯರ್ ಟೇಕ್ಸ್ ಅವೇ ದ ಆಪರ್ಚುನಿಟಿ ಫ್ರಮ್ ಯು. ಗ್ರೀಡ್ ಟೇಕ್ಸ್ ಅವೇ ದ ಫ್ರೂಟ್ಸ್ ಆಫ್ ಆಪರ್ಚುನಿಟಿ ಫ್ರಮ್ ಯು. ಸೊ ಟ್ರೈ ಟು ವಿನ್ ಯುವರ್ ಸೆಲ್ಫ್ ಫ್ರಮ್ ಫಿಯರ್ ಆಸ್ ವೆಲ್ ಆಸ್ ಗ್ರೀಡ್. ಟ್ರೈ ಟು ಸ್ಟೇ ಬಿಟ್ವೀನ್ ಫಿಯರ್ ಆ್ಯಂಡ್ ಗ್ರೀಡ್. ದಟ್ ಈಸ್ ದಿ ಕಂಫರ್ಟ್ ಝೋನ್ ಯು ಶುಡ್ ಟ್ರೈ ಟು ಕ್ರಿಯೇಟ್. ದೆನ್ ಓನ್ಲಿ ದೆನ್ ಯು ವಿಲ್ ಬಿಕಮ್ ಎ ವೆರಿ ಸಕ್ಸಸ್ಫುಲ್ ಇನ್ವೆಸ್ಟರ್. ಓಕೆ, ಎಕ್ಸಲೆಂಟ್. ಅದೇ ನೀವು ಹೇಳಿದ್ರಿ, ದಟ್ ಫಿಯರ್ ಆ್ಯಂಡ್ ಗ್ರೀಡ್ ಉತ್ತಮವಾಗಿ ನೀವು ವರ್ಣನೆ ಮಾಡಿದ್ರಿ. CADB Mehta sir, your last piece of advice, what is the mantra for investment as a last resort? If you have faith in the India's growth story, where our GDP will grow annualized anywhere between 7 to 8%,
investment in equity market will give you nothing less than 12 to 15% annualized returns. Have a systematic investment plan. Take advice of a financial consultant. And as Dr. Chandrakant Bhatt said, avoid fear and greed. All those who sold out during the first COVID crisis today are repenting in a big way. Don't change your goals, don't change your investment plans based on fear and greed. If there is a crisis, invest more. If there's a market is having too much of bubble kind of a thing, you can book small profit. But beyond these minor changes, don't enter or exit market. Don't try to time market based on fear and greed. Have a systematic investment plan. ಓಕೆ, ಅದೇ ರೀತಿ ಅದರ ಅರ್ಥ ಏನಂತ ಹೇಳಿದರೆ, ಇಫ್ ಯು ಆರ್ ವೈಸ್ ಯು ಗೋ ಟು ವೈಸ್, ಅದರ್ವೈಸ್ ಯು ವಿಲ್ ಬಿ ಅದರ್ವೈಸ್ ಅಂತ ಅಲ್ವಾ. ಸೊ ಕೊನೆಯದಾಗಿ ನಮ್ಮ ಚಾಣಕ್ಯ ಈಸ್ ಎಕ್ಸ್ಪರ್ಟ್. ಏನು ಹೇಳ್ತಾರೆ ನಮ್ಮ ಇಕೊನಾಮಿಸ್ಟ್ ಚಾಣಕ್ಯ ಕೂಡ ಆ ಕಾಲದಲ್ಲಿ ಹೇಳಿದ್ದಾನೆ, ಏನಂದರೆ ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂ ಪರಿಷೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಚಾಧ್ರುಹಂ ನಷ್ಟಮೇವ ಹಿ. ಅದರ ಅರ್ಥ ಏನಂದರೆ, ದೋಸ್ ಹು ಲೀವ್ ದ ಪರ್ಮನೆಂಟ್ ಥಿಂಗ್ಸ್ ಆ್ಯಂಡ್ ಗೋ ಆಫ್ಟರ್ impermanent, their permanent things get destroyed and the impermanent are always mostly unsure. ಸೊ ಅದರ ಮೀನಿಂಗ್ ಏನಂತ ಹೇಳಿದರೆ, ಇನ್ನು ಸಿಂಪಲ್ ಹೇಳ್ತೇವೆ, ತುಂಬ ಜನ ಕೈ ಸುಟ್ಕೊಂಡಿದ್ದಾರೆ. ಸಮ್ಟೈಮ್ಸ್ ದೇ ಗೋ ಇನ್ ಎ ರಾಂಗ್ ಅಡ್ವೈಸ್ ಅಥವಾ ರಾಂಗ್ ಥಿಂಕಿಂಗ್ನಲ್ಲಿ ಏನೇನೋ ಅನ್ನೋನ್ ಡೊಮೈನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಇಫ್ ಯು ಬೈ ಥಿಂಗ್ಸ್ ವಿಚ್ ಯು ಡೋಂಟ್ ವಾಂಟ್, ಯು ಆರ್ ಫೋರ್ಸ್ ಟು ಸೆಲ್ ಥಿಂಗ್ಸ್ ವಿಚ್ ಯು ವಾಂಟ್ ಅಂತ ಹೇಳ್ತಾ, ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಈ ಒಂದು ಟೈಮ್ ಟೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಫ್ರಮ್ ಟೈಮ್ ಟು ಟೈಮ್. ಯು ಆರ್ ಆಲ್ ಗಿವಿಂಗ್ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಟು ಆಲ್ ಅವರ್ ವ್ಯೂವರ್ಸ್, ಬೋತ್ ಅವರ್ CA DB ಮೆಹ್ತಾ ಸರ್ ಆ್ಯಂಡ್ ಡಾಕ್ಟರ್ ಚಂದ್ರಕಾಂತ್ ಭಟ್. ನಿಮ್ಮ ಈ ಅಮೂಲ್ಯ ಸಮಯವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕೆ, ನಿಮ್ಮ ಅಪಾರ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಜ್ಞಾನವನ್ನು ಹಂಚಿಕೊಂಡದಕ್ಕೆ ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ ಪರವಾಗಿ, ಎಲ್ಲ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಹೇಳ್ತೇನೆ. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಹಾಗೂ ಇನ್ವೆಸ್ಟ್ಮೆಂಟ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ಸ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ, ಈ ಒಂದು ಕಾರ್ಯ ಮುಗಿಸುವ ಮುಂಚೆ ಈ ಕಾರ್ಯದ ಮರುಪ್ರಸಾರ ಇದೇ ಬುಧವಾರ ರಾತ್ರಿ 9:30 ಗಂಟೆಗೆ ನಮ್ಮ ಕುಡ್ಲ 24x7 ನೋಡ್ಬೋದು. ಫೇಸ್ಬುಕ್ಕಲ್ಲಿ ಕೂಡ ಇದು ಲಭ್ಯವಿದೆ. ಅದಲ್ಲದೆ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ. ಯಾವುದೇ ಒಂದು ಕಾರ್ಯಕ್ರಮ ಬೇಕಾದ್ರೂ ಬಿಸ್ನೆಸ್ ಟಾನಿಕ್ ಅಂತ ಹಾಕಿ ನೀವು ಈ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.